ಯೋऽन्तಃ ಪ್ರವಿಶ್ಯ ಮಮ ವಾಚಂ ಇಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಸರ್ವವೇದಾಂತಸಿದ್ಧಾಂತಗೋಚರಂ ತಂ ಅಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೆ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ವೇದಾಂತ ಬಂಧುಗಳೇ, ಈ ಕಾರ್ಯಕ್ರಮದ ದತ್ತಿ ನ್ಯಾಸಕರ್ತರಾದ ಶ್ರೀಯುತ ಎಂ.ಕೆ. ಜೋಶಿ ಹಾಗೂ ಅವರ ಪರಿವಾರದವರೇ, ಎಂ.ಕೆ. ಜೋಶಿಯವರು ಗುರುರಾಜ್ ಖರ್ಗೆಯವರ ಭಾವ ಹಾಗೂ ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ಹಾಗೆ ಮುಂದಾಗುವ ಮೊದಲು ಒಂದು ವಿಷಯ ಹೇಳಿಬಿಡ್ತೇನೆ. ಸಮುದ್ರ ಅಥವಾ ಒಂದು ಮಹಾನದಿ ಅದು ತನ್ನ ಪವಿತ್ರವಾದ ಜಲವನ್ನು ತನ್ನ ಪಾತ್ರೆಗಳಲ್ಲಿ ಇರಿಸಿಕೊಂಡು ಹರಿತಾನೇ ಇರುತ್ತೆ. ಮೊದಲನೇದಾಗಿ ಆ ಅಷ್ಟೂ ನೀರನ್ನು ನಾವು ನಮ್ಮ ಪಾತ್ರೆಯಲ್ಲಿ ತುಂಬಿಕೊಂಡು ಬರಲಿಕ್ಕೆ ಆಗೋದಿಲ್ಲ, ಅಷ್ಟನ್ನು ಪಾನ ಮಾಡಲಿಕ್ಕೂ ಆಗೋದಿಲ್ಲ. ಹಾಗೆಯೇ ವಿವೇಕ ಚೂಡಾಮಣಿಯಲ್ಲಿ ಈ ಅಧ್ಯಾತ್ಮ ವಿಚಾರದ ಮಹಾಪ್ರವಾಹ ಅದು ಕೆಳಮುಖವಾಗಿ ಹರಿಯುವುದಿಲ್ಲ, ಮೇಲ್ಮುಖವಾಗಿ ಹರಿಯುತ್ತದೆ. ಹಾಗಾಗಿ ನಾವು ಆ ಎತ್ತರದ ಮಟ್ಟಕ್ಕೆ ಎಷ್ಟರ ಮಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯವೋ ಅದು ನಮಗೆ ಬಿಟ್ಟಿದ್ದು. ಯಾಕೆ ಕೇಳಿದರೆ, ಇಲ್ಲಿನ ಬಹಳಷ್ಟು ವಿಚಾರಗಳು ಆ ಸಾಧನೆಯ ತುದಿಯಲ್ಲಿ ಇದ್ದು ಅನುಭವಿಸಿದ ಸ್ಥಿತಿಗಳು, ಸಿದ್ಧರಾದವರ ಸ್ಥಿತಿಗಳು, ಅದನ್ನು ಭಗವತ್ಪಾದರು ಹೇಳ್ತಾರೆ. ಅದಕ್ಕೆ ವ್ಯಾಖ್ಯಾನ ಬರೆದಂಥವರು ಆ ಮಟ್ಟಕ್ಕೆ ಹೋಗಿ ನಿಂತವರಾದ್ದರಿಂದ ಮೂಲ ಗ್ರಂಥಕ್ಕೆ ಸಮಾನಾಂತರದಲ್ಲಿ ವ್ಯಾಖ್ಯಾನವನ್ನು ಬರೀತಾರೆ. ಆದರೆ ಹೇಳುವ ನಾವು ಆ ಮಟ್ಟದವರಲ್ಲ. ಹಾಗಾಗಿ ಆ ಗ್ರಂಥಕ್ಕೆ ಅಪಚಾರ ಆಗದೇ ಇರಲಿ ಅಂಥೇಳಿ 10 ಬಾರಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಮತ್ತೆ ಪುನಃ ಆ ಸಮಾಧಿಯ ವಿಚಾರವನ್ನೇ ಅಲ್ಲಿ ಹೇಳಿದ್ದನ್ನು ನಿಮ್ಮ ಮುಂದಿಡೋದಕ್ಕೆ ಪ್ರಯತ್ನ ಪಡ್ತೇನೆ. ಯಾಕೆಂದರೆ ನಿನ್ನೆ ದಿವಸನೂ ಬಂತು, ಯಾರು ಅದನ್ನು ಅನುಭವಿಸಿ ಇರ್ತಾರೋ ಅವರು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾರು ಹೇಳ್ತಾರೋ ಅವರು ಅದನ್ನು ಅನುಭವಿಸಿ ಇರುವುದಿಲ್ಲ. ಹಾಗಾಗಿ ಈ ತೊಂದರೆ ಎನ್ನುವಂಥದ್ದು ಇದ್ದಿದ್ದೇ ನಮಗೆ. ಆದ್ರೂ ಸಹ ಅವರು ಅನುಭವಿಸಿದ್ದನ್ನು ಅಲ್ಲಿ ಇಲ್ಲಿ ಅವರು ಇಡ್ತಾರೆ. ಯಾಕೆಂದರೆ ಲೋಕದ ಕಾರುಣ್ಯ ದೃಷ್ಟಿಯಿಂದ, ನಾವು ಕೇವಲ ಅದನ್ನು ಶ್ರವಣ ದೃಷ್ಟಿಯಿಂದ ಅಷ್ಟೇ ತಗೊಳ್ಳದೆ ಅಷ್ಟೋ ಇಷ್ಟೋ ಹೌದಲ್ಲ ನೋಡುವ ಅನ್ನುವಂಥ ಪ್ರಯತ್ನದ ಬುದ್ಧಿಯಿಂದ ಕೈ ಹಾಕಿದಾಗ ಆಗ ಎಲ್ಲೋ ಒಂದು ಕಡೆಗೆ ನಮಗೆ ಅತ್ಯಂತ ಸಮಾಧಾನ, ಅದರ ಜೊತೆಗೆ ಎಂಥ ಅಮೂಲ್ಯವಾದಂಥ ವಿಚಾರವನ್ನು ನಾವು ಇಷ್ಟು ದಿವಸ ಕಣ್ಣು ಹಾಕಲಿಲ್ವಲ್ಲ ಅಂತ ನಮಗೆ ಅನ್ನಿಸ್ತದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ಮನಸ್ಸನ್ನು ಶುದ್ಧಿ ಮಾಡುವುದಕ್ಕೆ ಬೇಕಾದ ಉಪಾಯವನ್ನು ಹೇಳಿದರು.
ಈ ಕೊಳೆಯಾಗುವುದು ನಮ್ಮ ದೇಹದಲ್ಲಿ ಎರಡು ಭಾಗಕ್ಕೆ, ಒಂದು ದೇಹಕ್ಕೆ ಮತ್ತು ಇನ್ನೊಂದು ಇಂದ್ರಿಯಗಳಿಗೆ. ದೇಹದ ಕೊಳೆಯನ್ನು ಸ್ನಾನ ಮಾಡುವುದರ ಮೂಲಕ ದಿನವೂ ಸಹ ನಾವು ತೊಳೆದುಕೊಂಡು ಶುದ್ಧರಾಗಿದ್ದೇವೆ ಅಂತ ಭಾವಿಸ್ತೇವೆ. ಆದರೆ ಈ ದೇಹದ ಜೊತೆಗೆ ಮತ್ತು ಇಂದ್ರಿಯಗಳ ಕೊಳೆಯೂ ಸಹ ಅಂಟಿಕೊಂಡಿರ್ತದೆ. ಒಂದೊಂದು ಇಂದ್ರಿಯಕ್ಕೆ ಒಂದೊಂದು ರೀತಿಯ ಕೊಳೆ. ಶ್ರೋತ್ರೇಂದ್ರಿಯಕ್ಕೆ ಕೇಳಬಾರದನ್ನು ಕೇಳುವ ಇಚ್ಛೆಯೇ ಕೊಳೆ. ವಿಚಾರ ಮಾಡಿ, ಹೌದಾ ಅಲ್ವ ಅಂತ. ಮತ್ತು ವಾಗೀಂದ್ರಿಯಕ್ಕೆ, ಕರ್ಮೇಂದ್ರಿಯಕ್ಕೆ ಬಂದಿದ್ದೇನೆ ನಾನಿವಾಗ. ಮಾತಾಡಬಾರದನ್ನು ಆಡುವುದೇ ಒಂದು ಕೊಳೆ. ಚರ್ಮಕ್ಕೆ ಸ್ಪರ್ಶ ಮಾಡದೇ ಇರುವುದನ್ನು ಸ್ಪರ್ಶ ಮಾಡುವುದೇ ಒಂದು ಕೊಳೆ. ನೋಡಬಾರದನ್ನು ನೋಡುವುದೇ ಕಣ್ಣಿಗೆ ಅಂಟಿದ ಕೊಳೆ. ಮತ್ತು ಆಸ್ವಾದನೆ ಮಾಡಬಾರದನ್ನು ಆಸ್ವಾದನೆ ಮಾಡಬೇಕು ಅಂತ ತೀರ್ಮಾನ ಮಾಡುವುದೇ ನಾಲಿಗೆಗೆ ಅಂಟಿದ ಕೊಳೆ. ಹೀಗೆ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಜ್ಞಾನೇಂದ್ರಿಯಕ್ಕೆ ಅಂಟಿದ ಕೊಳೆಗಳಾದರೆ, ಮತ್ತೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥೆ ಇವುಗಳಿಗೆ ಕ್ರಮವಾಗಿ ತೆಗೆದುಕೊಳ್ಳಬಾರದ್ದನ್ನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡುವುದೇ ಕೈಗಂಟಿದ ಕೊಳೆ. ಹೋಗಬಾರದ ಸ್ಥಳಕ್ಕೆ ಹೋಗಬೇಕು ಅಂತ ಅನ್ನಿಸುವುದೇ ಕಾಲಿಗೆ ಅಂಟಿದ ಕೊಳೆ. ಮತ್ತು ಮಲಮೂತ್ರ ವಿಸರ್ಜನೆ ದ್ವಾರಗಳನ್ನು ಶುಚಿಯಾಗಿ ಇರಿಸಿಕೊಳ್ಳುವುದೇ ಅವುಗಳಿಗೆ ಅಂಟಿದ ಕೊಳೆ. ಹೀಗೆ ಇವೆಲ್ಲ ಬಾಹ್ಯೇಂದ್ರಿಯಗಳಿಗೆ ಅಂಟಿದ ಕೊಳೆ. ಈ ಇಂದ್ರಿಯಗಳ ಕೊಳೆಗಳನ್ನು ಮೃಜ್ಜಲಾದಿಗಳಿಂದ ಅಷ್ಟೋ ಇಷ್ಟೋ ನಾವು ಶುಚಿಗೊಳಿಸಬಹುದು. ಆದರೆ ಇದರೊಳಗೆ ಇನ್ನೊಂದುಂಟಲ್ಲ, ಮನಸ್ಸು ಎನ್ನುವಂಥದ್ದು. ಇದನ್ನು ಯಾವ ಜಲದಿಂದ ತೊಳೆಯೋದು? ಯಾವ ಡಿಟರ್ಜೆಂಟ್ ಸೋಪ್ ಹಾಕಬೇಕು ಅದಕ್ಕೆ? ಯಾವ ಪಾತ್ರ ತೊಳೆಯುವ ವಿಮ್ಮೋ ಅಥವಾ ಇನ್ನೇನೇನೆಲ್ಲ ಬರ್ತವಲ್ಲ, ಯಾವುದರಿಂದ ತೊಳಿಬೇಕು ಇದನ್ನು ಅಂತಂದರೆ ಇದನ್ನು ತೊಳೆಯುವುದು ಅಷ್ಟು ಸುಲಭ ಇಲ್ಲ. ಹಾಗಾಗಿ ಅದನ್ನು ತೊಳೆಯೋದಕ್ಕೆ ಇರುವುದು ಒಂದೇ ಒಂದು ಉಪಾಯ, ಅಂದರೆ ಧ್ಯಾನ ಅಂತ. ಕೆಲವು ವಸ್ತುಗಳನ್ನು ನೀರಿಂದ ತೊಳೆಯೋದಕ್ಕೆ ಬರುತ್ತೆ, ಕೆಲವು ವಸ್ತುಗಳನ್ನು ನೀರಿಂದ ತೊಳೆದ್ರೂ ಅದು ಶುಚಿ ಆಗೋದಿಲ್ಲ. ಅದನ್ನು ಬೆಂಕಿಯಲ್ಲಿ ಹಾಕಿ ಬರ್ನ್ ಮಾಡಿದರೆ ಅದು ಶುಚಿ ಆಗುತ್ತೆ. ಹಾಗಾಗಿ ಶಾಸ್ತ್ರಕಾರರು ಈ ಧ್ಯಾನವನ್ನು ಧ್ಯಾನ ಜಲ ಅಂತಲೂ ಕರೀತಾರೆ, ಮತ್ತು ಧ್ಯಾನ ಅಗ್ನಿ ಅಂತಲೂ ಕರೀತಾರೆ. ಹಾಗಾಗಿ ಕೆಲವು ಸಲ ಈ ಮನಸ್ಸನ್ನು ಅದು ಸಾಮಾನ್ಯ ಮಟ್ಟದಲ್ಲಿ ಕೊಳೆ ಅಂಟ್ಕೊಂಡಿದ್ರೆ, ನಾನು ಯಾಕೆ ಸಾಮಾನ್ಯ ಮಟ್ಟದ ಕೊಳೆ ಅಂತ ಹೇಳಿದೆ ಅಂದರೆ, ದೇಹಕ್ಕೆ ಅಂಟಿದ ಕೊಳೆ ಅದು ನಿನ್ನೆದು, ಮೊನ್ನೆದು, ಇವತ್ತಿಂದು. ಆದರೆ ಮನಸ್ಸಿಗೆ ಅಂಟಿದ ಕೊಳೆ ನಿನ್ನೆ ಮೊನ್ನೆದಲ್ರಿ, ಈ ಒಂದು ಜನ್ಮದ್ದಲ್ರಿ, ಜನ್ಮ ಜನ್ಮಾಂತರದ ಕೊಳೆ ಅದು. ನಾನು ಯಾವಾಗಲೂ ಹೇಳ್ತಿರ್ತೇನೆ ಅದನ್ನು. ಅದಕ್ಕೋಸ್ಕರ ಈ ಮನಸ್ಸಿದೆಯಲ್ಲ, ಅದೊಂದು ಕ್ಯಾರಿ ಬ್ಯಾಗ್. ಆ ಕ್ಯಾರಿ ಬ್ಯಾಗಲ್ಲಿ ಅಧ್ಯಾತ್ಮ ವಿಚಾರವನ್ನು ತುಂಬಿಕೊಂಡು ಹೋಗೋ ಬದಲು ನಾವು ಹೊಲಸನ್ನೇ ತುಂಬಿಕೊಂಡು ಕ್ಯಾರಿ ಮಾಡ್ತಾ ಇರ್ತೇವೆ ಜನ್ಮದಿಂದ ಜನ್ಮಕ್ಕೆ. ಈ ದೇಹ ಬಿಟ್ಟು ಇನ್ನೊಂದು ದೇಹ ಹೋದ್ವಿ, ಆದರೆ ಅದೇ ಕ್ಯಾರಿ ಬ್ಯಾಗ್ ಕಂಟಿನ್ಯೂ ಆಗ್ತಾ ಇರ್ತದೆ. ಏನೋ ನಮ್ಮ ಪುಣ್ಯವಶಾತ್ ಈ ಜನ್ಮದಲ್ಲಿ ವೇದಾಂತ ವಿಚಾರ ಹೇಳುವ ಅಥವಾ ಕೇಳುವ ಭಾಗ್ಯ ಸಿಕ್ತಲ್ಲ, ಆಗ ಆ ಕ್ಯಾರಿ ಬ್ಯಾಗನ್ನು ಶುಚಿಗೊಳಿಸಬೇಕು ಅಂತ ಹೊರಟ್ರೆ ಅದೇನು ಅಷ್ಟು ಬೇಗ ಶುದ್ಧ ಆಗತ್ತಾ? ವಿಚಾರ ಮಾಡಿ ನೋಡಿ. ಆದ್ದರಿಂದ ಈ ಹೊಲಸು ಚೀಲವನ್ನು ಇಟ್ಟುಕೊಂಡು ಸಂಚಾರ ಮಾಡ್ತಾ ಇರುವಂಥ ನಮ್ಮ ಮೇಲೆ ಅಪಾರವಾದ ಕಾರುಣ್ಯ. ಹಾಗಾಗಿ ಭಗವತ್ಪಾದರು ಆ ಎತ್ತರದ ಮಟ್ಟಕ್ಕೆ ನಮ್ಮನ್ನು ಏನಾದರೂ ಮಾಡಿ ಕರ್ಕೊಂಡು ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ನಮ್ಮ ಹತ್ರ ಹತ್ತಲಿಕ್ಕೆ ಹಾಕೋದಿಲ್ಲ ಅಲ್ಲಿಗೆ. ಇಲ್ಲಿ ಹತ್ತಿ ನೋಡಪ್ಪ, ಆವಾಗ ಶುದ್ಧ ಮಾಡೋದಕ್ಕಾಗುತ್ತೆ ಹೀಗೆ ಅಂತ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಈ ಕ್ಯಾರಿ ಬ್ಯಾಗನ್ನು ಸಾಧ್ಯವಾದಷ್ಟು ಶುಚಿಯಾಗಿ ಮಾಡಿಕೊಂಡಾಗ ಆಗ ಅದರೊಳಗೆ ಆತ್ಮವಿಚಾರ ಎನ್ನುವಂತಹ ಉತ್ತಮವಾದ ವಸ್ತುವನ್ನು ಹಾಕೋದಕ್ಕೆ ಆಗತ್ತೆ. ಹಾಗಿಲ್ಲದೆ ಇದ್ದರೆ ಗೊಬ್ಬರವನ್ನು ಹಾಕಿದ ಚೀಲದಲ್ಲಿ ನೀವು ಕಸ್ತೂರಿಯನ್ನು ಹಾಕಿದರೆ ಕಸ್ತೂರಿ ವಾಸನೆಯೂ ಸಹ ಹೊರಟು ಹೋಗ್ಬಿಡುತ್ತೆ. ಇಂತಹ ಸ್ಥಿತಿ ಬರದೇ ಇರಲಿ ಅಂಥೇಳಿ ಮತ್ತೆ ಮತ್ತೆ
ಆ ಮನಸ್ಸನ್ನು ಶೋಧಿಸುವ ವಿಚಾರವನ್ನು ಹೇಳ್ತಾರೆ. ಅದಕ್ಕೆ ಧ್ಯಾನ ಎನ್ನುವಂಥದ್ದು ಅನಿವಾರ್ಯ. ಆ ಧ್ಯಾನ ಅದು ಎಷ್ಟೊಂದು ಪ್ರಭಾವ ಅಂತ ಕೇಳಿದರೆ, ದಿನವೂ ಒಂದಿಷ್ಟು ಹೊತ್ತು ಧ್ಯಾನ ಮಾಡಿದಾಗ ಮತ್ತೆ ಪುನಃ ಧ್ಯಾನ ಅಂದ ತಕ್ಷಣ ಇಲ್ಲಿ ಸಂಶಯ. ನಿನ್ನೆ ಯಾರೋ ಬಂದು ಕೇಳಿದ್ರು ಧ್ಯಾನ ಅಂದರೆ ಏನು ಅಂತ. ನಾನು ಹೇಳಿದೆ, ನಾನು ಧ್ಯಾನದ ಬಗ್ಗೆ ಹೇಳಿದರೆ ಪ್ರಾಯಶಃ ಗೋಖಲೆಗೆ ಬರುವಂತಹ ಎಲ್ಲ ಶ್ರೋತೃಗಳು ಎದ್ದು ಹೊರಟು ಬಿಡ್ತಾರೆ ಈಗ. ಏಕೆಂದರೆ ಸಾಕಷ್ಟು ಸಲ ಹೇಳಿ ಹೇಳಿ ಅವರಿಗೆ ಧ್ಯಾನ ಅಂದರೆ ಏನೋ ಒಂದು ಕಲ್ಪನೆ ಬಂದಿದೆ ಈಗ. ಏಕೆಂದರೆ ಸಗುಣ ರೂಪದ ಧ್ಯಾನ ಮತ್ತು ನಿರ್ಗುಣ ರೂಪದ ಧ್ಯಾನ ಬಗ್ಗೆ ಅಲ್ಲಲ್ಲಿ ಎಲ್ಲೆಲ್ಲಿ ಬಂದಿದೆ ಎಲ್ಲ ಕಡೆಗೂ ಸಹ ಸಾಕಷ್ಟು ಹೇಳ್ತಾ ಬಂದಿದ್ದಾಗಿದೆ. ಹಾಗಾಗಿ ಈ ಆಕಾರವನ್ನು ಕುರಿತು ಧ್ಯಾನಿಸುವುದು ಸಗುಣ ಧ್ಯಾನ ಅಥವಾ ಸಾಕಾರ ಧ್ಯಾನ ಪ್ರಾಥಮಿಕ ಹಂತದಲ್ಲಿ ಅದು ಬೇಕು. ಕೊನೆಗೆ ಮುಂದಕ್ಕೆ ಈ ಆಕಾರವನ್ನೆಲ್ಲ ಬಿಟ್ಟು ನಮ್ಮ ಸ್ವರೂಪವನ್ನೇ ಕುರಿತು ಯಾವ ಮನಸ್ಸು ಇವುಗಳನ್ನೆಲ್ಲ ವಿಚಾರ ಮಾಡುತ್ತೋ ಆ ಮನಸ್ಸಿನ ಮೂಲಕ್ಕೆ ಹೋಗಿ ನಿಂತು ವಿಚಾರ ಮಾಡೋದುಂಟಲ್ಲ, ಅದೇ ಆತ್ಮಧ್ಯಾನ ಅಂತ. ನಾನು ಇದನ್ನು ಶಬ್ದದಿಂದ ಹೇಳಿದೆ, ಆದರೆ ಇದನ್ನು ಅನುಭವಕ್ಕೆ ತಂದುಕೊಳ್ಳೋದಕ್ಕೆ ಕಡಿಮೆ ಅಂದರೆ 8 ರಿಂದ 10 ವರ್ಷ ಬೇಕಾಗತ್ತೆ, ಈ ಎರಡನ್ನೇ. ಹಾಗಾಗಿ ಅವರು ತಮ್ಮ ಸಮಾಧಿ ಸ್ಥಿತಿಗೆ ಹೋಗಿ ನಿಂತಾಗ ಏನು ಕಾಣುತ್ತೋ ಅದನ್ನು ಶಬ್ದದಿಂದ ಹೇಳಿಬಿಡ್ತಾರೆ. ನಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟು ವರ್ಷ ಹಿಡಿಯುತ್ತೆ. ಆದರೆ ನಮಗೆ ಅಷ್ಟು ತಾಳ್ಮೆ ಇರಬೇಕಲ್ಲ. ಯಾಕೆಂದ್ರೆ ನಾವೆಲ್ಲ ಈ ಫಾಸ್ಟ್ ಫುಡ್ ತಿಂದು ಬೆಳೆದವರು, ಬೆಳೀತಾ ಇರುವವರು. ಹಾಗಾಗಿ ಎಲ್ಲವೂ ಸಹ ನಮಗೆ ಅತಿ ವೇಗವಾಗಿ ಸಿಗಬೇಕು. ಆದರೆ ವೇದಾಂತ ಹೇಳುತ್ತೆ ಆತ್ಮವಿಚಾರದಲ್ಲಿ ವೇಗ ಅಂದರೆ ಆತುರದ ತೀರ್ಮಾನ ಸಲ್ಲ. ನಿಧಾನವಾಗಿ ಅಂದ ಮಾತ್ರಕ್ಕೆ ವಿಚಾರ ಮಾಡದೆ ಸುಮ್ಮನೆ ಕೂತ್ಕೊಂಡಿರೋದು ನಿಧಾನದ ವಿಚಾರ ಅಲ್ಲ. ಏನು ಹೇಳಿದ್ರು ಒಂದು ತೊಡಕ್ಕೆ ಎದುರಾಗ್ತಾ ಇರುತ್ತೆ. ದಿನವೂ ಸಹ ಒಂದಿಷ್ಟು ಹೊತ್ತು ಮತ್ತೆ ಮತ್ತೆ ಆ ವಿಚಾರವನ್ನು ನಿಧಾನವಾಗಿ ಮಾಡ್ತಾ ಹೋದಾಗ ಆಗ ಈ ಜನ್ಮದಲ್ಲಿ ಅಲ್ಲದಿದ್ದರೆ ಮುಂದಿನ ಜನ್ಮಕ್ಕಾದರೂ ಸಹ ಹಾಗೇ ಆಗತ್ತೆ. ಆ ಮಾತನ್ನು ನಿನ್ನೇನೂ ಸಹ ಹೇಳಿದ್ದಾರೆ. ಧ್ಯಾನದಿಂದ ಮನಸ್ಸು ಶುದ್ಧಿ ಆಗೇ ಆಗತ್ತೆ ಅಂತ. ಮತ್ತೆ ಕೆಲವು ಜನರಿಗೆ ಧ್ಯಾನ ಮಾಡುವುದು ಅಂದರೆ ವಿಷ ಕುಡಿದಷ್ಟು ಕಷ್ಟ. ಯಾಕೆಂದರೆ ಯಾರ ಮನಸ್ಸಿಗೆ ಕರ್ಮದ ಪಾಪದ್ದು ಅಥವಾ ಪುಣ್ಯದ್ದು ಈ ಎರಡೂ ತರಹದ ಕರ್ಮದ ಫಲಾಭಿಲಾಷೆ ಅಂಟಿರುತ್ತೋ ಅವರಿಗೆ ಧ್ಯಾನ ಅನ್ನುವುದು ವೈರಿಸ್ಥಾನದಲ್ಲಿ ನಿಂತಿರುತ್ತದೆ. ಯಾರ ಮನಸ್ಸು ಇದನ್ನು ಬಿಟ್ಟು ಮತ್ತೆ ಮತ್ತೆ ಆಗಾಗ ಧ್ಯಾನದ ಕಡೆಗೆ ಹೋಗ್ತಾ ಇರುತ್ತೋ ಹಂತ ಹಂತವಾಗಿ, ಆಗ ಅದು ಅವರನ್ನು ತನ್ನತ್ತ ಸೆಳೆದುಕೊಳ್ಳುತ್ತೆ. ಆಗ ಹಂತವಾಗಿ 5 ನಿಮಿಷ 10 ನಿಮಿಷ ಹೀಗೆ ಆಮೇಲೆ ಅವರ ಸಾಧನೆಯ ಒಂದು ಮಟ್ಟದ ಮೇಲೆ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗತ್ತೆ. ಏನಿದ್ರೂ ಒಂದು ಸತ್ಯ, ಮನಸ್ಸಿನ ಕೊಳೆಯನ್ನು ತೊಳೆಯೋದು ಕೇವಲ ಭಜನೆಯಿಂದಾಗಲಿ ಅಥವಾ ಹೊರಗಿನ ಸ್ನಾನಾದಿಗಳಿಂದಾಗಲಿ ಆಗದೇ ಇರುವುದು. ಅದಕ್ಕೆ ಏನಿದ್ರೂ ಸಹ ಧ್ಯಾನ ಜಲದ ಅಭಿಷೇಕ ದಿನವೂ ಆಗಬೇಕು. ಅದಿಲ್ಲದೆ ಇದ್ದರೆ ಈ ಮನಸ್ಸನ್ನು ಧ್ಯಾನಾಗ್ನಿಯಿಂದ ದಿನವೂ ಸುಡಬೇಕು. ಅಷ್ಟು ಹಿನ್ನೆಲೆ ನಾನು ಇದನ್ನು ಕಾವ್ಯಮಯವಾಗಿ ಹೇಳಿದ್ದೇನೆ. ಧ್ಯಾನಾಗ್ನಿಯಿಂದ ಸುಡಬೇಕು ಅಂದರೆ ಮತ್ತನ ಇದನ್ನು ಹೇಗಪ್ಪ ಸುಡೋದು ಅಂತ ಏನೋ ಮತ್ತನ ಕಾಯಿಸಿ ಏನೋ ಹಿಂಗೆ ಪ್ರಯತ್ನ ಮಾಡಲಿಕ್ಕೆ ಹೋಗಿಬಿಡಿ ದಯವಿಟ್ಟು. ಅಷ್ಟು ಹಿನ್ನೆಲೆಯಲ್ಲಿ ಈ ಮಾತನ್ನು ಭಗವತ್ಪಾದರು ಅಷ್ಟೇ ಅಲ್ಲ ಹೇಳೋದು. ಶುಕಾಚಾರ್ಯರು ಭಾಗವತದಲ್ಲಿ ಕಪಿಲ ವಾಸುದೇವ ತನ್ನ ತಾಯಿಗೆ ಹೇಳೋದರ ಮೂಲಕ ಈ ವಿಷಯವನ್ನು ಪ್ರಸ್ತಾಪಿಸ್ತಾರೆ. ಮತ್ತನ ಆ ದೇವಹೂತಿ ಭಗವಂತನಿಗೆ ಜನ್ಮ ಕೊಟ್ಟಂಥ ಪುಣ್ಯಗರ್ಭೆ ತಾಯಿಯವಳು. ಪ್ರಾಯಶಃ ವಿಚಾರ ಎಲ್ಲ ನೀವು ಇಲ್ಲಿ ಕೇಳ್ಕೊಂಡು ಹೋಗಿರ್ತೀರಿ. ತಾಯಿಯೇ ಮೊದಲ ಶಿಷ್ಯ ಅವನಿಗೆ, ಅಥವಾ ಈ ತಾಯಿಗೆ ತನ್ನ ಮಗನೇ ಮೊದಲ ಗುರು ಅವನೇ, ಕೊನೆಯ ಗುರು ಅವನೇ. ಆತ ತಾಯಿಗೆ ಹೇಳ್ತಾನೆ, ಏಕೆಂದರೆ ತಂದೆಗೆ ಮಾತು ಕೊಟ್ಟಿದ್ದವನು ಕರ್ದಮ ಪ್ರಜಾಪತಿಗೆ, ನೀನು ನಿನ್ನ ಪತ್ನಿಗೆ ಏನು ವೇದಾಂತ ವಿಚಾರವನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀಯೋ ಆ ಕೆಲಸವನ್ನು ನಾನು ಮಾಡ್ತೇನೆ, ನೀನು ನಿನ್ನ ಸಾಧನೆಯನ್ನು ಮುಂದುವರಿಸು ಅಂತ. ಈ ಎಷ್ಟು ಜನ ಮಕ್ಕಳು ಈ ಅಪ್ಪಂದಿರಿಗೆ ಮಾತು ಹೇಳ್ತಾರ್ರಿ. ಕರ್ದಮ ಪ್ರಜಾಪತಿ ಮಗನಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಮತ್ತೆ ಸಾಧನೆಗೆ ಹೊರಟು ಹೋದ.
ಆಮೇಲೆ ಕಪಿಲ ವಾಸುದೇವ ಸುದೀರ್ಘವಾಗಿ ಆ ಯೋಗದ ವಿಚಾರವನ್ನು ಹೇಳ್ತಾನೆ. ವಿಚಾರವನ್ನು ಹೇಳ್ತಾ ಹೇಳ್ತಾ ಸ್ವಧರ್ಮಾಚರಣಂ ಶಕ್ತ್ಯ ವಿಧರ್ಮಾಚ್ಚ ನಿವರ್ತನಂ ಅಂಥೇಳಿ ಈ ಅಷ್ಟಾಂಗ ಯೋಗದ ಮೊದಲುಗಳನ್ನೆಲ್ಲ ಹೇಳ್ತಾ ಆತ ಧ್ಯಾನ ಮಾಡಬೇಕು ಅಂತ ಹೇಳಿ ತಾಯಿಗೆ ಹೇಳ್ತಾನೆ. ಅತ್ಯಂತ ಮುಗ್ಧೆಯಾದಂಥ ತಾಯಿ ಕೇಳ್ತಾಳೆ, ಹೇಗಪ್ಪ ಧ್ಯಾನ ಮಾಡೋದು ನಾನು? ಯಾಕೆಂದರೆ ಹೇಳಿ ಕೇಳಿ ನಾನೊಬ್ಬ ಸಂಸಾರಿ ಹೆಣ್ಣುಮಗಳು ಅಂಥೇಳಿ. ಆಗ ಸಗುಣ ರೂಪದ ಧ್ಯಾನವನ್ನು ಕಪಿಲ ವಾಸುದೇವ ತನ್ನ ತಾಯಿಗೆ ಹೇಳ್ತಾನೆ. ಮೊದಲು ಆ ಭಗವಂತನ ನಿಂತ ರೂಪವನ್ನು ತಾಯಿಯ ಮುಂದೆ ವರ್ಣಿಸ್ತಾನೆ ಆತ. ಅಮ್ಮ, ಈಗ ನಿನ್ನ ಮನಸ್ಸನ್ನು ಆ ಭಗವಂತನ ಕಾಲ ಬೆರಳುಗಳ ಉಗುರಲ್ಲಿ ಇಡಮ್ಮ. ಮೊದಲು ಮನಸ್ಸನ್ನು ಎಷ್ಟೊತ್ತಿಡೋದಕ್ಕಾಗತ್ತೆ ಪ್ರಯತ್ನ ಮಾಡಮ್ಮ. ಶಾಲೆಯಲ್ಲಿ ಮೇಡಮ್ LKG ಮಕ್ಕಳಿಗೆ ಪ್ರಾಮಾಣಿಕ ಪಾಠ ಹೇಳುವ ಮಕ್ಕಳಿಗೆ ಮೇಡಮ್ಗಳು ಪ್ರಾಮಾಣಿಕವಾಗಿ ಹೇಳುವವರು ಹೇಗೆ ಹೇಳ್ತಾರೋ ಹಾಗೆ ಭಗವಂತ ತಾಯಿಗೆ ಹೇಳ್ತಾನೆ. ಅವನ 2 ಹೆಬ್ಬೆರಳುಗಳ ಉಗುರನ್ನು ಧ್ಯಾನಿಸಮ್ಮ. ಸಂಚಿಂತೆಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನ ಖಚಕ್ರವಾಲಂ ಜ್ಯೋತ್ಸ್ನಾಭಿರಾಹತ ಮಹದೃದಯಾಂಧಕಾರಂ. ಆ ಉಗುರು ನಮ್ಮ ತರಹ ಉಗುರಲ್ಲ. ಅದು ಸೂರ್ಯ ಎಷ್ಟು ಪ್ರಕಾಶಮಾನನೋ ಅಷ್ಟು ಪ್ರಕಾಶಮಾನವಾದ ಉಗುರುಗಳು. ಆ ಉಗುರಿನ ಬೆಳಕು ಎಲ್ಲ ಕಡೆಗೂ ಚೆಲ್ಲಿದೆ. ನನ್ನ ಹೃದಯ ಗವಿಯ ಒಳಗೂ ಸಹ ಆ ಬೆಳಕು ವ್ಯಾಪಿಸಿದೆ. ಅಂತಹ ಬೆಳಕನ್ನು ಮೊದಲೇ ಇಲ್ಲಿ ಬೆಳಕಿದೆ ಅಂತ ಹೇಳಿದವರಿಗೆ ಅರ್ಥ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ಹೊರಗಿನ ಬೆಳಕನ್ನು ಎರವಲಾಗಿ ತಂದು ತಾಯಿಯ ಹೃದಯ ಗವಿಯಲ್ಲಿ ಇರಿಸಿದಂತೆ ಭಾವಿಸಿಕೊಂಡು ಧ್ಯಾನವನ್ನು ಪಾಠ ಮಾಡ್ತಾನೆ ತಾಯಿಗೆ. ಹಾಗೆ ಆ ಹೃದಯ ಗವಿಯಲ್ಲಿ ಪ್ರಕಾಶಮಾನವಾದಂಥ ಬೆಳಕು ಏನುಂಟು ಅದು ಒಂದು ಕಡೆಗಲ್ಲ, ಎಲ್ಲ ಕಡೆಗೂ ವ್ಯಾಪಿಸಿದೆ. ನನ್ನ ಒಳಗೂ ಅದೇ, ನನ್ನ ಹೊರಗೂ ಅದೇ ಅಂತ ಹೇಳಿ ಹೀಗೆ ಧ್ಯಾನ ಮಾಡು ಅಂತ ಹೇಳಿ ಭಗವಂತ ಅಲ್ಲಿಂದ ಶುರು ಮಾಡ್ತಾನೆ. ಕೊನೆಗೆ ಆ ಭಗವಂತನ ಒಂದೊಂದು ಅವಯವಗಳಲ್ಲೂ ಸಹ ಮನಸ್ಸನ್ನು ನಿಲ್ಲಿಸ್ತಾ ಹೋಗು. ಮಂಡಿಯ ಮೇಲೆ ಮತ್ತೆ ಉರಸ್ಸು, ಅವನ ನಾಭಿ, ಅವನ ವಕ್ಷಸ್ಥಲ, ಅಲ್ಲೆಲ್ಲ ಏನೇನು ಧ್ಯಾನ ಮಾಡಬೇಕು ಅನ್ನೋದನ್ನು ಹೇಳ್ತಾನೆ. ಕೊನೆಗೆ ಅವನ ಆಯುಧಗಳು ಶಂಖ, ಚಕ್ರ, ಗದ, ಪದ್ಮ ಇತ್ಯಾದಿ. ಕೊನೆಗೆ ಹೋಗಿ ಅವನ ಆ ಕಣ್ಣುಗಳಲ್ಲಿ ನಿಲ್ಲಿಸು. ಕೊನೆಗೆ ನೀನು ನಿಲ್ಲಿಸಬೇಕಾದದ್ದು ಅವನ ಮಂದಹಾಸದಲ್ಲಿ ಅಂಥೇಳಿ ಭಾಗವತ ವೈಷ್ಣವ ಪಾರಮ್ಯವನ್ನು ಸಾರುವ ಗ್ರಂಥ ಆದ್ದರಿಂದ ವಿಷ್ಣುವಿನ ವಿಚಾರವನ್ನು ಹೇಳ್ತಾನೆ ಅಲ್ಲಿ. ಮತ್ತು ಬೇರೆ ಕಡೆಗೆ ಶಿವನ ಧ್ಯಾನವನ್ನು ಕುರಿತು ಸಹ ಇದೇ ರೀತಿಯಾಗಿ ಹೇಳ್ತಾರೆ. ಜಗನ್ಮಾತೆಯನ್ನು ಕುರಿತು ಹೇಳುವಾಗ ತಲೆಯಿಂದ ಕಾಲಿನ ಕಡೆಗೆ ವರ್ಣನೆ ಮಾಡ್ತಾರೆ. ಯಾಕೆಂದರೆ ಅದು ಕ್ರಮ, ಹಾಗೆ ಯಾವ ಯಾವ ದೇವತೆಯನ್ನು ಹೇಗೆ ಹೇಗೆ ಧ್ಯಾನ ಮಾಡಬೇಕು ಅನ್ನುವಂಥದ್ದು. ಹೀಗೆ ಮಾಡ್ತಾ ಮಾಡ್ತಾ ಹೋದಾಗ ಮನಸ್ಸಿನ ಕೊಳೆ ಅಳಿತಾ ಬರ್ತದೆ. ಏನಿದ್ರೂ ಇದು ಸಗುಣ ಧ್ಯಾನ ಆದ್ದರಿಂದ ಹೊರಮುಖವಾಗಿಯೇ ಮನಸ್ಸು ಹರಿತಾ ಇರುತ್ತೆ. ಆದ್ದರಿಂದ ಏನು ಬೇಕು ಅಷ್ಟು ಶಾಂತಿ ಸಿಗುವುದಿಲ್ಲ. ಕೊನೆಗೆ ಇದೆಲ್ಲ ಹಾಗಿದ್ರೆ ಯಾಕೆ ಬೇಕು ಹೇಳಿದ್ರೆ ಮನಸ್ಸಿಗೆ ಅಭ್ಯಾಸ, ಮನಸ್ಸಿಗೆ ಪ್ರಶಿಕ್ಷಣ, ಅದನ್ನು ಟ್ರೈನಪ್ ಮಾಡೋದು. ಕೊನೆಗೆ ಆ ಹೊರಗಿನ ಆಕಾರವನ್ನು ಬಿಟ್ಟು ಇದನ್ನೆಲ್ಲವನ್ನೂ ಯೋಚಿಸ್ತಾ ಇರುವಂಥ ಮನಸ್ಸಿನ ಮೂಲ ಎಲ್ಲಿ ಅಂತ ಹೇಳಿ ಒಳಕ್ಕೆ ಹೋಗಿ ಒಳಮುಖವಾಗಿ ಧ್ಯಾನ ಮಾಡೋದುಂಟಲ್ಲ, ಅದು ನಿರಾಕಾರ ಧ್ಯಾನ. ಹೀಗೆ ಆ ಧ್ಯಾನ ಎನ್ನುವಂಥ ಜಲ ಏನಂದ್ರೆ ಒಂದು ಸತ್ಯ, ಸಾಕಾರವೇ ಇರಲಿ, ಲೌಕಿಕ ವಿಚಾರವನ್ನು ಧ್ಯಾನ ಮಾಡುವುದಕ್ಕಿಂತ ಕೋಟಿ ಕೋಟಿ ಪಟ್ಟು ಮೇಲೆ ಅಲ್ವಾ. ಸಾಧ್ಯ ಆದರೆ ಮುಂದೆ ನಿರ್ಗುಣದ ವಿಚಾರ. ಅಷ್ಟು ಹಿನ್ನೆಲೆಯಲ್ಲಿ ಕಪಿಲ ವಾಸುದೇವ ತಾಯಿಗೆ ಹೇಳ್ತಾನೆ ಧ್ಯಾನ ಮಾಡಬೇಕು ಅಂತ ಹೇಳಿ. ಅದೇ ವಿಚಾರವನ್ನು ಉಪನಿಷತ್ತು ಹೇಳುತ್ತೆ, ಅದನ್ನು ವಿವೇಕ ಚೂಡಾಮಣಿಯೂ ಸಹ ಹೇಳುತ್ತೆ. ಅಲ್ಲಿಗೆ ಏನು ತೀರ್ಮಾನ? ಮನಸ್ಸಿನ ಕೊಳೆಯನ್ನು ತೊಳೆಯೋದಕ್ಕಿರುವ ಏಕೈಕ ಉಪಾಯ ಧ್ಯಾನ. ಇಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಯಾಕೆ ಅಂತಲೂ ಹೇಳ್ತಾನೆ ಭಗವತ್ಪಾದರು. ಅದನ್ನು ಹೇಳ್ತಾರೆ,
ಈ ಮನಸ್ಸಿನ ಧ್ಯಾನದಿಂದ ಮನಸ್ಸಿನಲ್ಲಿರುವಂತಹ ಕೊಳೆ ರೂಪವಾದ ತಮಸ್ಸು, ರಜಸ್ಸು, ಸತ್ವ, ಈ 3 ಗುಣಗಳು ಕಡಿಮೆ ಆಗ್ತಾ ಬರ್ತವೆ. ಈ 3 ಗುಣಗಳು ಕಡಿಮೆ ಆದಾಗ ಮನಸ್ಸು ಒಂದು ಹಂತದಲ್ಲಿ ನಿರ್ಗುಣವಾಗ್ತದೆ. ಅಂದರೆ ಈ ಗುಣಗಳಿಂದ ಅದು ವಿಮುಕ್ತವಾಗ್ತದೆ. ಹೀಗೆ ಗುಣಗಳಿಂದ ವಿಮುಕ್ತವಾದ ಮನಸ್ಸು ಮಾತ್ರ ನಿರ್ಗುಣವಾದ ಅವನ ರೂಪವನ್ನು ಹಿಡಿಯಬಲ್ಲದು. ನಿರ್ಗುಣವೇ ನಿರ್ಗುಣವನ್ನು ಗ್ರಹಿಸ್ತದೆ ಅಷ್ಟೇ ಹೊರತುನು ಸಗುಣ ಎನ್ನುವುದು ಸಂಪೂರ್ಣವಾಗಿ ನಿರ್ಗುಣವನ್ನು ಗ್ರಹಿಸಲಾರದು. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಇವತ್ತಿನ ಚಿಂತನೆಗೆ ಎತ್ಕೊಳ್ಬೇಕಾದಂಥ ಶ್ಲೋಕ 363ನೇ ಶ್ಲೋಕ. ನಿರಂತರಾಭ್ಯಾಸವಶಾತ್ತದಿತ್ಥಂ ಪಕ್ವಂ ಮನಃ ಬ್ರಹ್ಮಣಿ ಲೀಯತೆ ಯದಾ ತದಾ ಸಮಾಧಿ ಸವಿಕಲ್ಪವರ್ಜಿತಃ ಸ್ವತೋದ್ವಯಾನಂದರಸಾನುಭಾವಕಃ. ನಿರಂತರಾಭ್ಯಾಸವಶಾತ್ ತದಿತ್ಥಂ ಪಕ್ವಂ ಮನಃ ಬ್ರಹ್ಮಣಿ ಲೀಯತೆ ಯದಾ ತದಾ ಸಮಾಧಿ ಸವಿಕಲ್ಪವರ್ಜಿತಃ ಸ್ವತೋದ್ವಯಾನಂದರಸಾನುಭಾವಕಃ. ಹೀಗೆ ನಿರಂತರ ಧ್ಯಾನಾಭ್ಯಾಸದಿಂದ ಮನಸ್ಸು ಪಕ್ವವಾಗ್ತದೆ. ಹಾಗೆ ಯಾವಾಗ ಮನಸ್ಸು ಪಕ್ವ ಆಗ್ತದೆಯೋ ಆಗ ಆ ಪಕ್ವವಾದ ಮನಸ್ಸು ಬ್ರಹ್ಮದಲ್ಲಿ ಲಯವಾಗ್ತದೆ. ಆಗ ಸ್ವತಃ ತಾನೇ ಬ್ರಹ್ಮಾನಂದ ರಸಾನುಭವಕ್ಕೆ ಕಾರಣವೂ ವಿಕಲ್ಪರಹಿತವೂ ಆದಂತಹ ಸಮಾಧಿ ಅವನಿಗೆ ಸಿದ್ಧಿಸ್ತದೆ. ಇಷ್ಟು ಈ ಶ್ಲೋಕದ ಅರ್ಥ. ಈ ರೀತಿಯಾಗಿ ಅಂದರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ ಮತ್ತು ಈ ಶ್ಲೋಕದಲ್ಲಿ ಹೇಳುವ ಹಾಗೆ ಏನು ಬೇಕು? ನಿರಂತರಾಭ್ಯಾಸ ವಶಾತ್. ಈ ಮಾತನ್ನೆಲ್ಲ ನೋಡಿ ನಾವಿಲ್ಲಿ ಕೇಳ್ತೇವೆ ಬಿಡ್ತೇವೆ. ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನು ಈ ನಿರಂತರತೆಯನ್ನು ಕಾಪಾಡಿಕೊಳ್ಳದೇ ಇದ್ದರೆ ಮತ್ಪುನಃ ಅದು ಮುಂದೆ ಹೋಗೋದು ಕಷ್ಟ. ಒಂದು ವಿಚಾರ ಮಾಡಿ ಒಂದು ಮಾತನ್ನು ಹೇಳ್ತೇನೆ. 15 ದಿವಸ ನಿರಂತರ ಧ್ಯಾನ ಮಾಡಿ, ಅದಾದಮೇಲೆ 5 ದಿವಸ ಧ್ಯಾನವನ್ನು ಬಿಟ್ಟುಬಿಡಿ, 6ನೇ ದಿವಸ ಧ್ಯಾನಕ್ಕೆ ಕುಳಿತುಕೊಳ್ಳಿ. ನಿಮ್ಮ ಅನುಭವ ಏನು ಅಂತ ನೀವು ನೋಡ್ಕೊಳ್ಳಿ. ಹಾಗಾಗಿ ಆ ನೈರಂತರ್ಯ ಪ್ರಯತ್ನ ಅದು ಅನಿವಾರ್ಯ. ನಿರಂತರಾಭ್ಯಾಸ ವಶಾತ್. ಅಭ್ಯಾಸ ಅಂದ್ರೇ ಮತ್ತೆ ಮತ್ತೆ ಮಾಡುವುದು ಅಂತ ಅರ್ಥ. ಅಭ್ಯಾಸ ಅಂದರೆ ಆವೃತ್ತಿ, ಮತ್ತೆ ಮತ್ತೆ. ಅಭ್ಯಾಸ ಅಂದರೆ ಒಂದ್ಸಲ ನ್ಯೂಸ್ ಪೇಪರ್ ಓದುವುದು ಅಭ್ಯಾಸ ಅಲ್ಲ. ಒಂದು ಗ್ರಂಥವನ್ನು ಸ್ವಾಧೀನ ಮಾಡಿಕೊಳ್ಳೋಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತೇವಲ್ಲ, ಮತ್ತೆ ಮತ್ತೆ ನಮ್ಮ ಮನಸ್ಸನ್ನು ತೆಗೆದುಕೊಂಡು ಆ ವಿಷಯದ ಮೇಲೆ ಹಾಕ್ತಾ ಇರ್ತೇವಲ್ಲ, ಅದು ಅಭ್ಯಾಸ. ಹಾಗಾಗಿ ನಿರಂತರ ಅಭ್ಯಾಸ ವಶಾತ್ ತತ್ ಅಂದರೆ ಅದು ಅಂದರೆ ಯಾವುದು? ಹಿಂದೆ ಹೇಳಿದಂತಹ ಮನಸ್ಸು ಅದು ಏನಾಗುತ್ತಂತೆ? ಪಕ್ವಂ ಮನಃ. ಮನಸ್ಸು ಪಕ್ವ ಆಗತ್ತಂತೆ. ಪಕ್ವ ಆಗೋದು ಅಂದರೆ ಅದು ಸಂಸ್ಕೃತ ಶಬ್ದ. ಕನ್ನಡ ಹೇಳಬೇಕಂದ್ರೆ ಮನಸ್ಸು ಹಣ್ಣಾಗತ್ತಂತೆ. ಅದೇನ್ರಿ ಹಣ್ಣಾಗೋದು ಅಂದರೆ ಮನಸ್ಸು ಅದೇನು ಮಾವಿನ ಹಣ್ಣ? ಅದು ಹೆಂಗೆ ಹಣ್ಣಾಗ್ತದೆ ಅಂದರೆ ಅದಕ್ಕೆ ವಿವರಣೆ ಕೊಡ್ತಾರೆ. ಹೌದು, ಹಣ್ಣಾಗೋದು ಅಂದ್ರೆ ಏನು ನೋಡಿ. ಮಾವಿನ ಕಾಯಾಗಿದ್ದಾಗ ಅದರಲ್ಲಿ ಹುಳಿ ಅಂಶ ಇರುತ್ತದೆ. ಸಾಮಾನ್ಯ ನಿಯಮ ಅಂತ ಹೇಳ್ತಿದ್ದೇನೆ ಈ ಮಾತನ್ನು. ಅದು ಮಾಗಿದಾಗ ಅದರೊಳಗೆ ಆ ಸಿಹಿ ಎನ್ನುವಂಥ ಮಾಧುರ್ಯ ತುಂಬಿಕೊಳ್ಳುತ್ತದೆ. ಆ ಸಿಹಿತನ ಬರೋದಕ್ಕೆ ಕಾರಣ ಪಕ್ವತೆ, ಮಾಗುವಿಕೆ. ಹಾಗೇನೆ ಈ ನಿರಂತರ ಅಭ್ಯಾಸದಿಂದ ಮನಸ್ಸು ಪಕ್ವವಾಗ್ತದೆ, ಹಣ್ಣಾಗ್ತದೆ. ಅಂದರೆ ಈವರೆಗೆ ಅದರಲ್ಲಿರುವಂತಹ ವಿಪರೀತ ಭಾವನೆಗಳು, ಮನಸ್ಸಿಗೆ ಅಂಟಿದ ಲೌಕಿಕ ಕಾಮನೆಗಳು ಅವು ಕಡಿದು ಹೋಗ್ತವೆ. ಮನಸ್ಸು ಅವುಗಳನ್ನು ಕಳೆದುಕೊಳ್ಳುವ ಸ್ಥಿತಿಯೇ ಅದರ ಪಕ್ವತೆಯ ಸ್ಥಿತಿ. ಅದೇ ಮನಸ್ಸು ಮಾಗುವ ಸ್ಥಿತಿ. ಎಂಥ ಸ್ಥಿತಿಯಲ್ಲೂ ಸಹ ಮತ್ತೆ ಆ ಲೌಕಿಕ ವಿಷಯಗಳು ಎದುರಿಗೆ ಕಣ್ಣಿಗೆ ಕಂಡ್ರೂ ಸಹ ಮನಸ್ಸಿನ ಒಳಗೆ ಹೋಗಬಾರ್ದು. ಅದು ಮನಸ್ಸು ಮಾಗುವ ಸ್ಥಿತಿ. ಹೀಗೆ ಈ ಲೌಕಿಕ ವಿಷಯಗಳಿಂದ ದೂರ ಸರಿಯುವುದೇ
ಅದೇನೇ ಮನಸ್ಸಿನ ಪಕ್ವತೆ. ಹೀಗೆ ಆದಾಗ ಮನಸ್ಸು ಬ್ರಹ್ಮಣಿ ಲೀಯತೆ, ಅದು ಬ್ರಹ್ಮವಸ್ತುವಿನಲ್ಲಿ ಲೀನವಾಗುತ್ತೆ. ಯಾಕೆ ಅಂತ ಕೇಳಿದರೆ, ಬ್ರಹ್ಮವಸ್ತು ನಿರ್ಗುಣ, ಈ ಮನಸ್ಸು ಪಕ್ವವಾಯಿತು ಅಂದರೆ ಗುಣಗಳನ್ನು ಕಳ್ಕೊಳ್ತು, ಇದೂ ಸಹ ನಿರ್ಗುಣವಾಯಿತು. ನಿರ್ಗುಣವಾದದ್ರಲ್ಲಿ ಸೇರಿಬಿಡುತ್ತೆ. ಹೇಗೆ ಅಂದರೆ, ತಂಬಿಗೆಯಲ್ಲಿರುವ ನೀರನ್ನು ಮತ್ತು ಬಕೆಟಲ್ಲಿರುವ ನೀರಿಗೆ ಹಾಕಿದರೆ ಆ ತಂಬಿಗೆ ನಾನು ಇದ್ರ ಜೊತೆಗೆ ಸೇರೋದಿಲ್ಲ ಅಂತ ಹೇಳೋದಿಲ್ಲ. ಹಾಗೆ ಆ ಬ್ರಹ್ಮವಸ್ತುವಿನಲ್ಲಿ ಅದು ಲೀನವಾಗಿ ಬಿಡುತ್ತೆ. ಲೀನವಾಗಿ ಬಿಡುತ್ತೆ ಅಂದರೆ ಏನು ಅಂದರೆ, ನಿರ್ವೃತ್ತಿಕಂ, ಮತ್ತೆ ಬೇರೆಯ ಆಲೋಚನೆಯ ಅಲೆಗಳೇ ಅದಕ್ಕೆ ಬರುವುದಿಲ್ಲ. ಅಷ್ಟೇ ಅಲ್ಲ, ಬ್ರಹ್ಮ ಮಾತ್ರ ಅವಶೇಷಂ, ಆ ಮನಸ್ಸಿನಲ್ಲಿ ಒಂದು ಅಲೆ ಇದ್ದರೆ ಅದು ಆ ಬ್ರಹ್ಮಾಕಾರವಾದ ಅಖಂಡವಾದ ಒಂದು ವೃತ್ತಿ, ಅದು ಮಾತ್ರ ಇರುತ್ತೆ. ಹೊರತು ಇನ್ಯಾವುದೇ ಲೌಕಿಕವಾದಂತಹ ಅಲೆಗಳು ಅಲ್ಲಿ ಇರುವುದಿಲ್ಲ. ಹೀಗೆ ಈ ಸ್ಥಿತಿಗೆ ಹೋಗುವುದು ಅಭ್ಯಾಸ ಆದರೆ ಮುಂದೆ ಅಪ್ರಯತ್ನವಾಗಿಯೇ ಆ ಅಖಂಡ ಆನಂದದ ಅನುಭವ ಆಗ್ತಾ ಇರುತ್ತದೆ. ಆ ಸ್ಥಿತಿಯಲ್ಲಿ ನಿಂತಾಗಲೇ ರಸೋ ವೈಸಹ ರಸಗ್ಮುಖ್ಯೇವಾಯಂ ಲಬ್ಧ್ವಾನಂದೀ ಭವತಿ, ಅದೇ ಬ್ರಹ್ಮರಸ. ಆ ರಸವನ್ನು ಆಸ್ವಾದನೆ ಮಾಡುವ ಮಟ್ಟಕ್ಕೆ ಏರಿದಾಗ ಮತ್ತೆ ಇನ್ಯಾವ ರಸವೂ ಸಹ ಅವನಿಗೆ ಹಿಡಿಸುವುದಿಲ್ಲ ಅಂತಲ್ಲ, ಇನ್ಯಾವುದೇ ಲೌಕಿಕ ವಿಷಯಗಳು ಏರುಪೇರು ಆದದ್ದೂ ಸಹ ಅವನಿಗೆ ಗೊತ್ತಾಗುವುದಿಲ್ಲ. ಅದನ್ನು ಉಪನಿಷತ್ತು ಹೇಳುತ್ತೆ, ಅದೊಂದು ಮಹಾರಸ ಅಂತ. ಆಗ ಅಹಂಕಾರ ಮತ್ತು ಈ ಎಲ್ಲ ತನಗಿಂತ ಹೊರತಾದ ಭೇದಗಳೆಲ್ಲ ಅಳಿದು ಹೋಗ್ತವೆ. ಅವನು ಅಖಂಡಾಕಾರವಾದಂಥ ಸಮಾಧಿ ಸ್ಥಿತಿಯಲ್ಲಿ ಸುದೀರ್ಘ ಕಾಲ ನಿಂತು ಬಿಡ್ತಾನೆ. ಹೀಗೆ ಆ ಸಮಾಧಿಯ ವಿಚಾರವನ್ನೇ ಈ 363ನೇ ಶ್ಲೋಕದಲ್ಲಿ ಮತ್ತೆ ಅದನ್ನು ಹೇಳಿ ಆದಮೇಲೆ ಇಂತಹ ಬ್ರಹ್ಮರಸ ಪಾನ ಮಾಡುವಂತಹ ಸ್ಥಿತಿಯನ್ನು ಕಳೆದುಕೊಳ್ಳಬಾರದು ಅಂತ ಹೇಳಿ. ಹಿಂದೆ ನಾನು ಹೇಳಿದ್ನೋ ಇಲ್ಲ ಗೊತ್ತಿಲ್ಲ, ತ್ಯಾಗಬ್ರಹ್ಮರು ಅಂತ ಸಂಗೀತದ ಮಹಾ ಆರಾಧಕರು ಅವರು. ಒಂದು ಸಲ ಅವ್ರ ಮನೆಗೆ, ಅವರು ಸಾಕಷ್ಟು ಎತ್ತರಕ್ಕೆ ಏರಿದಂತಹ ಸಾಧಕರು, ಯಾರೋ ಅತಿಥಿಗಳು ಬಂದಿದ್ರಂತೆ. ಅವರ ಹೆಂಡತಿ ಕಡೆಯವರು, ಗೃಹಸ್ಥರವರು, ಆದರೆ ಅತ್ಯಂತ ಎತ್ತರಕ್ಕೆ ಏರಿದ ಸಾಧಕರು. ಸಾಮಾನ್ಯವಾಗಿ ನಮಗೆಲ್ಲ ಒಂದು ಅಭ್ಯಾಸ, ಮನೆಯಲ್ಲಿ ಯಾರಾದರೂ ಬಂದರೆ ಮೊದಲು ಯಜಮಾನರು ಕುಳಿತುಕೊಳ್ಬೇಕು, ಆಮೇಲೆ ಬಂದಂಥ ನೆಂಟರು ಇಷ್ಟರು ಸಾಲ ಕುಳಿತುಕೊಳ್ಬೇಕು. ಇವತ್ತು ಈ ಪದ್ಧತಿ ಎಲ್ಲ ಪೂರ್ತಿ ನಶಿಸಿ ಹೋಗಿದೆ ಬಿಡಿ. ಮೊದಲು ಅವರಿಗೆ ಬಡಿಸು ಅಂಥೇಳಿ, ಅದು ಹುಳಿ ಆಗಿದೆಯೋ, ಉಪ್ಪಾಗಿದೆಯೋ, ಖಾರ ಆಗಿದೆಯೋ, ಆಗಲಿಲ್ವೋ ಎಲ್ಲವನ್ನೂ ಸಹ ಬಂದು ನೆಂಟರು ತಿಂದ ಆದಮೇಲೆ ಅಯ್ಯಯ್ಯೋ ನಾ ಹಿಂಗೆ ತಪ್ಪು ಮಾಡಿಬಿಟ್ನಲ್ಲ ಅಂತ ಕೊನೆಗೆ ಊಟ ಮಾಡ್ಕೊಂಡು ನಾವು ಹಪಹಪಿಸುವುದೇ ನಮ್ಮ ಅತಿಥಿ ಸತ್ಕಾರ ಆಗಿಬಿಟ್ಟಿದೆ. ಆದರೆ ಆಗಿನ್ನೂ ಆ ಪದ್ಧತಿ ಇತ್ತು. ಹಾಗಾಗಿ ಪಂಕ್ತಿಯ ಪ್ರಾರಂಭದಲ್ಲಿ ತ್ಯಾಗಬ್ರಹ್ಮರನ್ನ ಅವಳ ಹೆಂಡತಿ ಕೂರಿಸಿದ್ಲು. ಆದರೆ ಅವರು ಒಂಥರ ಆ ಕಡೆಗೆ ಹತ್ತಿರ, ಈ ಕಡೆಗೆ ದೂರ, ಕೆಲವು ಸಲ ಮಾತ್ರ ಈ ಕಡೆಗೆ ಬರ್ತಿದ್ರು ಅವರು. ಹಾಗಾಗಿ ಮನೆಯಲ್ಲಿ ನೆಂಟರು ಬಂದಿದ್ದಾರೆ ಅಂಥೇಳಿ ಏನೇನೋ ಎಲ್ಲ ಅಡುಗೆ ಎಲ್ಲ ಮಾಡಿದ್ದಾಳೆ ಆಕೆ. ಬಡಿಸಿದರೆ ಹೇಗಾಗಿದೆ ಅಂತ ಕೇಳಿದ್ಲಂತೆ ಹೆಂಡತಿ. ಎಲ್ಲ ತುಂಬ ಚೆನ್ನಾಗಿದೆ ಅಮ್ಮ, ಏನು ರಸ ಅಂತ ಹೇಳಿದಂತೆ. ಅವರೇ ಅಷ್ಟು ಹೊಗಳಿ ಆದಮೇಲೆ ಮತ್ತೆ ಕೆಳಗಡೆ ಕುಳಿತವರು ಇದಕ್ಕೆ ಉಪ್ಪಾಗಲಿಲ್ಲ, ಇದಕ್ಕೆ ಖಾರ ಆಗಲಿಲ್ಲ, ಹುಳಿ ಬೇಕಿತ್ತು ಅಂತ ಹೇಳೋದಕ್ಕಾಗತ್ತೆ. ಬಾಯಿ ಮುಚ್ಕೊಂಡು ಊಟ ಮಾಡಿದರು. ಆಮೇಲೆ ಈಕೆ ಊಟಕ್ಕೆ ಕುಳಿತಾಗ ಗೊತ್ತಾಯಿತು, ಉಪ್ಪು ಹಾಕಬೇಕಾದದ್ದಕ್ಕೆ ಉಪ್ಪು ಹಾಕಲಿಲ್ಲ, ಪಾಯಸಕ್ಕೆ ಎಷ್ಟು ಸಿಹಿ ಬೇಕೋ ಆ ಸಿಹಿ ಇಲ್ಲ. ಆಮೇಲೆ ನೆಂಟರು ಹೋದ್ಮೇಲೆ ಕೇಳಿದ್ಲಂತೆ, ಏನು ಹೀಗಾಯ್ತಲ್ಲ ಅಂತ. ಹೌದಾ, ನನಗೇನು ಗೊತ್ತಾಗಲ್ಲ, ಏನು ರುಚಿಯಾಗಿತ್ತು ಅದು ಹೀಗೆ ಅಂತ. ಏನು ರುಚಿ? ಬ್ರಹ್ಮರಸ ಪಾನ ಮಾಡುವವರಿಗೆ ಈ ರಸ, ಹಾಗಲಕಾಯಿ ರಸವೂ ಸಹ ಅಮೃತವೇ ಆಗಿಬಿಡ್ತದೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಅದು ರಸ,
ಉಪನಿಷತ್ತು ಹೇಳೋದು ಅದು ಮಾತ್ರ ರಸ, ಮಿಕ್ಕಿದ್ದೆಲ್ಲವುದು ಸಹ ರಸಾಭಾಸ, ನಿಜವಾದ ರಸ ಅಲ್ಲ. ಆ ರಸದ ಇರುವಿಕೆಯಿಂದಾಗಿ ಈ ರಸಗಳು ನಮಗಷ್ಟೋ ಇಷ್ಟೋ ರುಚಿ ಅಂತ ಅನ್ನಿಸ್ತವೆ. ಅಷ್ಟು ಹಿನ್ನೆಲೆಯಲ್ಲಿ ಈ ಸಮಾಧಿಯ ಫಲ ಏನು ಅನ್ನೋದನ್ನು ಮುಂದಿನ 64ನೇ ಶ್ಲೋಕದಲ್ಲಿ ಹೇಳ್ತಾರೆ. ಸಮಾಧಿನಾನೇನ ಸಮಸ್ತ ವಾಸನಾ ಗ್ರಂಥೇರ ವಿನಾಶೋ ಅಖಿಲ ಕರ್ಮನಾಶ ಅಂತರ್ಬಹಿಃ ಸರ್ವತ ಏವ ಸರ್ವದಾ ಸ್ವರೂಪ ವಿಸ್ಫೂರ್ತಿ ಅಯತ್ನತಃ ಸ್ಯಾತ್. ಇನ್ನೊಂದು ಸಲ, ಸಮಾಧಿನಾನೇನ ಸಮಸ್ತ ವಾಸನಾ ಗ್ರಂಥೇ ವಿನಾಶ ಅಖಿಲ ಕರ್ಮನಾಶ ಅಂತರ್ಬಹಿಃ ಸರ್ವತ ಏವ ಸರ್ವದಾ ಸ್ವರೂಪ ವಿಸ್ಫೂರ್ತಿ ಅಯತ್ನತಃ ಸ್ಯಾತ್. ಈ ಸಮಾಧಿಯಿಂದ ಸಮಸ್ತ ವಾಸನಾ ಗ್ರಂಥಿಯ ನಾಶವು ಮತ್ತು ಸಮಸ್ತ ಕರ್ಮಗಳ ನಾಶವು ಒಳಗೂ ಹೊರಗೂ ಎಲ್ಲ ಕಡೆಗಳಲ್ಲೂ ಆತ್ಮಸ್ವರೂಪ ಪ್ರಕಾಶವೇ ಯಾವ ಪ್ರಯತ್ನವೂ ಇಲ್ಲದೆ ಉಂಟಾಗುವುದು. ಇಷ್ಟು ಈ ಶ್ಲೋಕದ ಅರ್ಥ. ಈ ರೀತಿಯಾದಂತಹ ಸಮಾಧಿಗೆ ಏರಿದವನಿಗೆ ಏನು ಫಲ ಅಂದರೆ, ಇನ್ನೇನಿಲ್ಲ, ವಾಸನೆ ಕಳೆದು ಹೋಗ್ತದೆ ಅಂತ. ಇದನ್ನು ಕೇಳಿದಾಗ ನಮಗೆ ಅನಿಸುತ್ತೆ, ಈ ವಾಸನೆಯನ್ನು ಕಳ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡಬೇಕಾ? ಅದಕ್ಕೆ ವಿಪರೀತವಾದ ವಾಸನೆಯನ್ನು ಯಾವುದೋ ಹಾಕ್ಕೊಂಡ್ರೆ ಆಯ್ತಪ್ಪ ಅಲ್ವಾ? ಹೌದು, ಈ ವಾಸನೆ ಅಲ್ಲ. ನಾವು ದೇಹದ ವಾಸನೆಯನ್ನು ದೂರೀಕರಿಸಿಕೊಳ್ಳೋದಕ್ಕೋಸ್ಕರ ಇನ್ನೊಂದು ವಾಸನೆಯನ್ನು ಚೆಲ್ಲಿಕೊಳ್ತೇವೆ. ಹೇಳ್ತಾ ಇರೋದು ಮನಸ್ಸಿನ ವಾಸನೆ. ಮನಸ್ಸಿನ ವಾಸನೆ ತೆಗೆಯೋದಕ್ಕೆ ನೀವು ಈ ಧ್ಯಾನ ಎನ್ನುವಂಥ ಪೌಡರ್ ಒಂದನ್ನು ಬಿಟ್ಟರೆ ಇನ್ನು ಏನು ಹಾಕಿದರೂ ಅದು ಹೋಗೋದಿಲ್ಲ. ಹಾಗಾಗಿ ಅಂತಹ ವಾಸನೆ ಅದು ಹೋಗಬೇಕು ಅಂದರೆ ಸಮಾಧಿನ ಸಮಸ್ತ ವಾಸನ. ಸಮಾಧಿಯಿಂದ ಸಮಸ್ತ ವಾಸನ ಅಂದರೆ ಹಾಗೆ ಶುಭಕರ್ಮದ ಫಲ ಮತ್ತು ಪಾಪಕರ್ಮದ ಫಲ ಎರಡೂ ಏನು ಅನುಭವಿಸಿದ್ದು ಬೀಜ ರೂಪದಲ್ಲಿ ಕುಳಿತಿದ್ದೋ ಮನಸ್ಸಿನಲ್ಲಿ ಅವು ಅಳಿದು ಹೋಗ್ತವೆ. ಅದನ್ನೇ ಗ್ರಂಥಿ ಅಂತ. ಆ ಫಲವನ್ನು ನಾನು ಅನುಭವಿಸಬೇಕು ಅಂತ ಮನಸ್ಸು ಅಂದ್ಕೊಂಡಿತ್ತಲ್ಲ, ಆ ಫಲ ಮತ್ತು ಮನಸ್ಸು ಇವೆರಡೂ ಜಡ. ಮನಸ್ಸು ಇದನ್ನು ಮಾಡೋದಕ್ಕೆ ಅಂದರೆ ಈ ಭಾವನೆ ಅದಕ್ಕೆ ಬರೋದಕ್ಕೆ ಆಶ್ರಯವನ್ನು ನೀಡಿದ್ದು ಆತ್ಮ ಚೈತನ್ಯ. ಈ ಜಡ ಚೈತನ್ಯಗಳ ತಾದಾತ್ಮ್ಯವೇ ಗ್ರಂಥಿ. ನಿನ್ನೇನೋ ಮೊನ್ನೆನೋ ಹೇಳಿದ್ದೀನಿ ನಾನು ಇದನ್ನು. ಈ ಗ್ರಂಥಿ ಏನಾಗುತ್ತೆ ಅಂದರೆ ಅದು ಸಡಿಲವಾಗಿಬಿಡುತ್ತಂತೆ. ಹಿತ್ತಾಳೆಯ ಪಾತ್ರೆಗೆ ಅಂಟಿದ ಕಿಲುಬು ಸಡಿಲ ಆಗುವ ಹಾಗೆ ಈ ಜಡಚೇತನಗಳ ಒಂದು ಗ್ರಂಥಿ ಅದು ಸಡಿಲವಾಗಿಬಿಡುತ್ತೆ. ಹಾಗೆ ಏನಾಗುತ್ತೆ ಕೇಳಿದರೆ, ಮಿಥ್ಯಾಜ್ಞಾನದಿಂದ ವಿಜೃಂಭಿಸ್ತಾ ಇರುವಂತಹ ತಾನಲ್ಲದೇ ಇರುವಂತಹ ಯಾವ ಯಾವ ವಸ್ತುಗಳಲ್ಲಿ ದೇಹ, ಇಂದ್ರಿಯ, ಮನಸ್ಸು ಇವುಗಳಲ್ಲೆಲ್ಲ ತಾನು ಅಂತ ಅಂದ್ಕೊಂಡಿದ್ನೋ ಅವೆಲ್ಲವೂ ಸಹ ಸಂಪೂರ್ಣವಾಗಿ ನಾಶವಾಗಿ ಬಿಡ್ತವೆ. ಅಷ್ಟೇ ಅಲ್ಲ, ಅಖಿಲ ಕರ್ಮವೂ ನಾಶವಾಗಿ ಬಿಡ್ತದೆ. ಕರ್ಮ ಅಂದರೆ ಕರ್ಮದ ಫಲ ಅಂತ. ಯಾವ್ಯಾವ ಕರ್ಮ ಅಂದರೆ, ಈ ಜ್ಞಾನ ಸಮಾಧಿಯ ಸ್ಥಿತಿಗೆ ಹೋಗಿ ನಿಂತಾಗ ಏನು ಆತ್ಮಜ್ಞಾನದ ಅರಿವು ಆಗುತ್ತಲ್ಲ, ಅದು ಆ ಸ್ಥಿತಿಗೆ ಹೋಗುವಾಗ ಅದು ಹೋಗೋದಕ್ಕೂ ಒಂದು ಕರ್ಮವೇ ಕಾರಣವಾಗಿರ್ತದೆ, ಸಂಚಿತ ಕರ್ಮ ಅಂತ. ಈ ಸ್ಥಿತಿಗೆ ತಂದುಬಿಟ್ಟು ಆ ಸಂಚಿತ ಕರ್ಮ ಪಕ್ಕಕ್ಕೆ ಹಾಗೇ ನಿಂತಿರುತ್ತಂತೆ. ಅದಾದ ಮೇಲೆ ಇವನನ್ನು ಈ ಸ್ಥಿತಿಗೆ ತಂದು ಅದು ಪಕ್ಕಕ್ಕೆ ಸರಿದಿರುತ್ತೆ. ಯಾವ ಕರ್ಮ ಇದಕ್ಕೆ ಪ್ರೇರಣೆಯನ್ನು ಕೊಟ್ಟಿತೋ ಅಂದರೆ ಮನಸ್ಸನ್ನು ಶುದ್ಧ ಮಾಡಿತೋ ಅದೇ ಆ ಧ್ಯಾನ ಈ ಕರ್ಮವನ್ನು ಸಹ ದಹಿಸಿಬಿಡುತ್ತಂತೆ. ಹಾಗಾಗಿ ಕರ್ಮವೂ ಸಹ ಸಂಪೂರ್ಣವಾಗಿ ನಾಶವಾಗಿ ಬಿಡುತ್ತದೆ. ಆಗ ಭಿದ್ಯತೆ ಹೃದಯ ಗ್ರಂಥಿ ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಇವನು ಎಲ್ಲ ಸಂಚಿತ ಕರ್ಮಗಳೂ ಸಹ ಸಂಪೂರ್ಣವಾಗಿ ನಾಶವಾಗಿ ಬಿಡ್ತವೆ. ಈ ಸಂಚಿತ ಕರ್ಮ ಅಂದರೆ, ನಾವು ಒಂದು ಜನ್ಮ ಬಂದರೆ ಮತ್ತೆ ಇನ್ನೆಷ್ಟೋ ಜನ್ಮ ಬರುವುದಕ್ಕೆ ಬೇಕಾಗುವಂತಹ ಕರ್ಮಗಳನ್ನು ಮಾಡಿರ್ತೇವೆ. ಅವೆಲ್ಲೂ ಸಹ ನಾನು ಹೇಳಿದ ಹಾಗೆ ಆ ಮನಸ್ಸೆನ್ನುವಂಥ ಕ್ಯಾರಿ ಬ್ಯಾಗಲ್ಲಿ ಹಾಗೇನೆ ಕೂತಿರ್ತೇವೆ. ಅವು ಒಂದೊಂದು ಕರ್ಮದ ಉಂಡೆ ನಶಿಸಿದಾಗ ಇನ್ನೊಂದನ್ನು
ತೆಗೆದುಕೊಂಡು ಅನುಭವಿಸ್ತಾ ಇರ್ತಾನೆ. ಇದು ಎಷ್ಟಿದೆ ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ, ಅದು ಸಂಚಿತ, ಸಾಕಷ್ಟಿದೆ. ಆದರೆ ಯಾವಾಗ ಆತ್ಮಜ್ಞಾನ ಉಂಟಾಗತ್ತೋ ಇದಿಷ್ಟೂ ಸಹ ಒಂದೇ ಸಲ ಬರ್ನ್ ಆಗಿ ಬಿಡುತ್ತವೆ. ಗೀತಾಚಾರ್ಯನು ಈ ಮಾತನ್ನು ಹೇಳ್ತಾನೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ. ಸಂಪೂರ್ಣವಾಗಿ ಭಸ್ಮ ಮಾಡಿಬಿಡ್ತವೆ ಅಂತ, ಅರ್ಧಂಬರ್ಧ ಸುಡೋದಿಲ್ಲ. ಜ್ಞಾನ ಬಂತು ಅಂತಾದರೆ, ಆತ್ಮಜ್ಞಾನ ಬಂದಾಗ ಎಲ್ಲ ಕರ್ಮಗಳೂ ಸಹ ನಾಶವಾಗಿ ಬಿಡ್ತವೆ. ಈಗ ಇನ್ನೊಂದು ಪ್ರಶ್ನೆ, ಅಲ್ಲ ಈಗ ಮತ್ತೆ ಪುನಃ ಜ್ಞಾನ ಬಂದ ಮೇಲೂ ಸಹ ಲೋಕದ ದೃಷ್ಟಿಯಿಂದ ಕರ್ಮ ಮಾಡಬಹುದಲ್ಲ, ಆ ಕರ್ಮ ಫಲ ಕೊಡಬೇಕಲ್ಲ ಅಂದರೆ, ಜ್ಞಾನ ಬಂದ ಮೇಲೆ ಅವನು ಲೋಕದ ದೃಷ್ಟಿಯಿಂದ ಕೆಲಸ ಮಾಡಿದರೆ ಆ ಕರ್ಮಕ್ಕೆ ಯಾವುದೇ ಫಲ ಇಲ್ಲ. ಜ್ಞಾನೋತ್ತರ ಕಾಲದಲ್ಲಿ ಮಾಡಿದ ಕರ್ಮ ಅದು ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂದು ರೀತಿಯ ಸೀಡ್ಲೆಸ್ ಕರ್ಮ. ಯಾಕೆಂದರೆ ಯಾವುದೇ ಅಟ್ಯಾಚ್ಮೆಂಟ್ ಇರೋದಿಲ್ಲ, ಫಲವನ್ನು ನಿರೀಕ್ಷಣೆ ಮಾಡೋದಿಲ್ಲ. ಹಾಗಾಗಿ ಲೋಕದ ಜನರು ಉನ್ಮಾರ್ಗ ಪ್ರವೃತ್ತಿಗೆ ಹೋಗದೇ ಇರಲಿ ಎನ್ನುವ ದೃಷ್ಟಿಯಿಂದ ಅಷ್ಟೇ ಮಾಡ್ತಿರ್ತಾನೆ, ಅಷ್ಟೇ ಹೊರತು ಸಹ ಅವನ ದೃಷ್ಟಿಯಿಂದ ಅದು ಕರ್ಮವೇ ಅಲ್ಲ, ಅದು ಅಕರ್ಮ. ಆದರೆ ಬೇರೆಯವರ ದೃಷ್ಟಿಯಿಂದ ಕರ್ಮದಂತೆ ತೋರುತ್ತೆ. ಆದ್ದರಿಂದ ಆ ಕರ್ಮ ಅವನಿಗೆ ಫಲವನ್ನು ಕೊಡೋದೇ ಇಲ್ಲ. ಯಾಕೆ ಕೊಡೋದಿಲ್ಲ ಅಂತ ಕೇಳಿದರೆ, ನೋಡಿ, ಹಸನಾದ ಭೂಮಿಯ ಮೇಲೆ ಬೀಜವನ್ನು ಹಾಕಿದರೆ ಅದು ಮೊಳಕೆ ಆಗುತ್ತೆ ಬೀಜ. ಆದರೆ ಬಂಡೆ ಮೇಲೆ ಬೀಜ ಹಾಕಿದರೆ ಆಗೋದಿಲ್ಲ. ಹಾಗೆ ಈ ಜ್ಞಾನ ಉಂಟಾದ ಮೇಲೆ ಅಲ್ಲಿ ಕರ್ಮ ಫಲ ಕೊಡಲಿಕ್ಕೆ ಬೇಕಾದ ಯಾವ ವ್ಯವಸ್ಥೆಯೂ ಸಹ ಇರುವುದಿಲ್ಲ. ಹಾಗಾಗಿ ಕರ್ಮ ಮಾಡಿದ್ದಿದ್ರೂ ಸಹ ಅದು ಮೊಳಕೆ ಆಗುವುದಿಲ್ಲ. ಹಾಗಾಗಿ ಫಲ ಮತ್ತೆ ಪುನಃ ಅವನಿಗೆ ಇಲ್ಲ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಹೀಗೆ ಹಾಗಿದ್ರೆ ಏನು ಅಂತಂದರೆ, ತನ್ನ ಒಳ ಹೊರಗಳಲ್ಲಿ ಆತ್ಮವನ್ನು ಬಿಟ್ಟು, ಅಂದರೆ ಆತ್ಮಸ್ವರೂಪದ ಬೆಳಕನ್ನು ಬಿಟ್ಟು ಇನ್ನೇನನ್ನೂ ಸಹ ಆತ ಅನುಭವಿಸುವುದಿಲ್ಲ. ಅದಕ್ಕೋಸ್ಕರ ಸಮಾಧಿ ಸ್ಥಿತಿಯಿಂದ ಮತ್ತೆ ಮತ್ತೆ ಅವರು ಲೌಕಿಕವಾಗಿ ಹೊರಮುಖವಾಗಿ ಈ ಪ್ರಪಂಚಕ್ಕೆ ಬರುವುದಿಲ್ಲ ಮಾನಸಿಕವಾಗಿ ಬರುವುದಿಲ್ಲ ಅಂತ. ಇಷ್ಟಾದ ಮೇಲೆ ಮುಂದಿನ ಶ್ಲೋಕದಲ್ಲಿ ಮತ್ತೆ ಪುನಃ ನಮ್ಮನ್ನು ಆ ಹಂತ ಹಂತವಾಗಿ ಸ್ಟೆಪ್ಸನ್ನು ಹೇಳ್ತಾರೆ ಹೇಗೆ ಅಂತ. ಶ್ರುತೆ ಶತಗುಣಂ ವಿದ್ಯಾತ್ ಮನನಂ ಮನನಾದಪಿ ನಿಧಿಧ್ಯಾಸಂ ಲಕ್ಷಗುಣಂ ಅನಂತರ್ನಿರ್ವಿಕಲ್ಪಕಂ. ಶ್ರುತೆ ಶತಗುಣಂ ವಿದ್ಯಾತ್ ಮನನಂ ಮನನಾದಪಿ ನಿಧಿಧ್ಯಾಸಂ ಲಕ್ಷಗುಣಂ ಅನಂತಂ ನಿರ್ವಿಕಲ್ಪಕಂ. ಈ ಶ್ಲೋಕದ ಅರ್ಥ ಹೀಗಿದೆ. ವೇದಾಂತ ವಿಚಾರವನ್ನು ಮಾಡುವಾಗ ಮೊದಲ ಸೋಪಾನ ಯಾವುದು ಅಂದರೆ ಶ್ರವಣ, ಕೇಳುವಿಕೆ. ವೇದಾಂತ ವಿಚಾರಕ್ಕಷ್ಟೇ ಅಲ್ಲ, ನಾವು ಪ್ರಪಂಚಕ್ಕೆ ಬಂದಾಗ ಮೊದಲು ನಮ್ಮ ಇಂದ್ರಿಯಗಳಲ್ಲಿ ಯಾವ ಇಂದ್ರಿಯ ಕೆಲಸ ಮಾಡುತ್ತೆ ಅಂದರೆ ಶ್ರೋತ್ರೇಂದ್ರಿಯ ಕೆಲಸ ಮಾಡೋದು. ಅದಾದಮೇಲೆ ನೇತ್ರೇಂದ್ರಿಯ ಕೆಲಸ ಮಾಡುತ್ತೆ. ಈಗ ಚಿಕ್ಕ ಮಕ್ಕಳನ್ನು ನೋಡಿ ನೀವು, ಅವರು ಕಣ್ಣು ಮುಚ್ಚಿಕೊಂಡೇ ಇರ್ತಾರೆ ಅಲ್ವಾ? ಆದರೆ ಹೀಗೆ ಅಂದರೆ ಕಣ್ಣು ತೆರೀತಾರೆ. ಯಾಕೆ ಅಂದರೆ ಇದು ಕೇಳಿಸತ್ತೆ. ಹಾಗಾಗಿ ಮೊದಲು ಕೆಲಸ ಮಾಡುವುದೇ ಶ್ರೋತ್ರೇಂದ್ರಿಯ. ಭಗವಂತ ಈ ಹುಟ್ಟಿನ ಜೊತೆಗೆ ವೇದಾಂತ ಸಂಬಂಧವನ್ನು ಇಟ್ಟಿದ್ದಾನೆ. ಆದರೆ ನಾವೇನು ಮಾಡಿದ್ದೀವಿ, ಎಲ್ಲ ಕಡೆಗೂ ಕೊಂಡಿಯನ್ನು ಕಳಿಸ್ಕೊಂಡು ಬಿಟ್ಟಿದ್ದೇವೆ. ಹಾಗಾಗಿ ಶ್ರವಣ, ಕೇಳು. ಇದು ಒಂದು ಉದಾಹರಣೆ ಕೊಟ್ಟೆ ನಾನು. ನಾವೊಂದು ಭಾಷೆಯನ್ನು ಕಲಿಬೇಕಿದ್ರೆ ಮೊದಲು ಭಾಷೆಯನ್ನು ಕಣ್ಣಿಂದ ನೋಡೋದಿಲ್ಲ, ಏನು ಮಾಡ್ತೇವೆ, ಕಿವಿಯಿಂದ ಕೇಳ್ತೇವೆ. ಅದಕ್ಕೋಸ್ಕರ ಕೇಳು, ಮೊದಲು ಒಳ್ಳೆಯ ವಿಚಾರ ಕೇಳು. ಹಾಗೆ ಕೇಳ್ತಾ 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 ಹೋದಾಗ ಅದು ಮನಸ್ಸಿನಲ್ಲಿ ನಿಂತು ಬೇರೆ ಇಂದ್ರಿಯಗಳ ಕಡೆಗೂ ಸಹ ವ್ಯಾಪಿಸುತ್ತೆ ಅಂತ. ಹಾಗಾಗಿ ಮೊದಲ ಪ್ರಯತ್ನ ಏನು ಅಂದರೆ ಶ್ರವಣ. ಅದನ್ನೇ ಹೇಳ್ತಾರೆ, ಶ್ರುತೆ ಶತಗುಣಂ ವಿದ್ಯಾತ್ ಮನನಂ. ಈಗ ಮೊದಲಿನ ಹಂತ ಶ್ರವಣ ಮಾಡುವುದು, ಕೇಳುವುದು. ಆ ಶ್ರವಣ ಅತ್ಯಂತ ಶ್ರೇಷ್ಠ. ಒಳ್ಳೆಯ ವಿಚಾರವನ್ನು ಕೇಳುವುದು. ಶ್ರವಣ ಅಂದರೆ ಕೇಳುವಿಕೆ ಅಂತ ಅಷ್ಟೇ ಅರ್ಥ. ಯಾವುದ್ರ ಕೇಳುವಿಕೆ ಅನ್ನೋದು ಮತ್ತೆ ಪುನಃ ಕ್ವಶನ್ ಮಾರ್ಕ್. ಅದು ನಾವು ತೀರ್ಮಾನ ಮಾಡ್ಕೊಳ್ಬೇಕು ಅಂತ. ಹಾಗೆ ಆ ಶ್ರವಣ ಎಷ್ಟು
ಮನನ ಮಾಡುವುದು. ಶ್ರುತೇ ಶತಗುಣಂ ವಿದ್ಯಾತ್ ಮನನಂ. ಮನನಂ ಅಂದರೆ ಏನು? ಮನನಂ ಅಂದರೆ ಯಾವುದನ್ನು ನಾವು ಕೇಳ್ತೇವೋ ಅದನ್ನು ತಾರ್ಕಿಕವಾಗಿ ನಮ್ಮ ಬುದ್ಧಿಯ ನೆಲೆಯಲ್ಲಿ ವಿಚಾರ ಮಾಡಬೇಕು. ಇನ್ನೊಬ್ಬರು ಹೇಳಿದಾಗೆ ಕೇಳುವುದಲ್ಲ. ನಾವು ಒಂದು ವಿಷಯ ಅಂತ ತಿಳ್ಕೊಂಡಿರ್ತೇವೆ, ಯಾರೋ ತಕ್ಷಣ ಬಂದು ಅವರ ಅಭಿಪ್ರಾಯ ಹೇಳ್ತಾರೆ, ಹೇಳಿದ ತಕ್ಷಣ ನಾವು ನಮ್ಮ ವಿಚಾರವನ್ನು ಬಿಟ್ಬಿಡ್ತೇವೆ, ಅವ್ರು ಹೇಳಿದ್ದಕ್ಕೆ ನಾವು ಒಪ್ಕೊಬಿಡ್ತೇವೆ. ಅದಲ್ಲ, ಅದು ಮನನ ಅಲ್ಲ. ನಾವು ಏನನ್ನು ಕೇಳಿರ್ತೇವೋ ಅದನ್ನು ಯುಕ್ತಿಭಿ ಅನುಚಿಂತನಂ, ಯುಕ್ತಿಯಿಂದ ಮತ್ತೆ ಮತ್ತೆ ಅದು ಸರಿಯೋ ತಪ್ಪೋ, ಅದರ ಸ್ವರೂಪ ಏನು, ಹೀಗೆ ಹೇಳಿದ್ರಲ್ಲ, ಹೀಗಾದ್ರೆ ಏನಾಗುತ್ತೆ, ಮತ್ತೆ ಈ ನೆಲೆಯಲ್ಲಿ ನಿಂತ ನನಗೆ ವೈಯಕ್ತಿಕವಾಗಿ ಏನು ಅನುಭವ ಆಗತ್ತೆ, ಹೀಗೆ ಚಿಂತನೆ ಮಾಡೋದುಂಟಲ್ಲ, ಅದು ಮನನ. ಯುಕ್ತಿಯಿಂದ. ಆ ಯುಕ್ತಿ ಅನ್ನೋದು ಅದು ಸಾತ್ವಿಕವಾದ ಯುಕ್ತಿ ಆಗಿರಬೇಕು, ಅಡ್ಡತರ್ಕ ಆಗಿರಬಾರದು. ಅಡ್ಡತರ್ಕ ಆಗಿರಬಾರದು. ಇದನ್ನು ಒತ್ತಿ ಒತ್ತಿ ಹೇಳ್ತಿದ್ದೇನೆ. ಒಬ್ಬ ತಂದೆ ಮಗನಿಗೆ ಹೇಳ್ತಿದ್ದಂತೆ, ಓದಪ್ಪ ಚೆನ್ನಾಗಿ ಅಂತ. ಅವನು ಸ್ವಲ್ಪ ಅಡ್ಡತರ್ಕ ಮಾಡುವ ಸ್ವಭಾವದ ಮಗ. ಆಗ ಮಗ ಕೇಳಿದಂತೆ, ಅಪ್ಪ ಯಾಕೆ ಅಷ್ಟೆಲ್ಲ ಕಷ್ಟಪಟ್ಟು ಓದಬೇಕು ಅಂತ. ಆಗ ಅಪ್ಪ ಹೇಳಿದ, ಅಲ್ಲಪ್ಪ ನೀನು 7ನೇ ಕ್ಲಾಸಲ್ಲಿ ಚೆನ್ನಾಗಿ ಕಷ್ಟಪಟ್ಟು ಓದಿ ಒಳ್ಳೆಯ ಅಂಕ ಗಳಿಸಿದರೆ ಉತ್ತಮವಾದ ಪ್ರೌಢಶಾಲೆಯಲ್ಲಿ ಸೀಟ್ ಸಿಗತ್ತೆ. ಮತ್ತೆ 2ನೇ ಅಡ್ಡ ಪ್ರಶ್ನೆ, ಉತ್ತಮವಾದ ಪ್ರೌಢಶಾಲೆಯಲ್ಲಿ ಯಾಕೆ ಸೀಟ್ ಸಿಗಬೇಕು? ಅದಕ್ಕೂ ಅಪ್ಪ ಉತ್ತರ ಹೇಳ್ದ, ಒಳ್ಳೆಯ ಕಾಲೇಜಲ್ಲಿ ಸೀಟ್ ಸಿಗತ್ತೆ. ಒಳ್ಳೆಯ ಕಾಲೇಜಲ್ಲಿ ಯಾಕೆ ಸೀಟ್ ಸಿಗಬೇಕು? ಇಲ್ಲಪ್ಪ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿಗೆ ಹೋಗ್ಲಿಕ್ಕಾಗತ್ತೆ ಅಂತ ಅಪ್ಪ ಹೇಳ್ದ. ಆಮೇಲೆ ಮತ್ತೆ ಕೇಳ್ದ, ಅದಾರು ಯಾಕೆ ಬೇಕು? ಅಲ್ಲ, ಒಳ್ಳೆ ಕೆಲಸ ಸಿಗತ್ತೆ. ಸರಿ, ಒಳ್ಳೆ ಕೆಲಸ ಯಾಕೆ ಸಿಗಬೇಕು? ಅಡ್ಡ ಪ್ರಶ್ನೆ, ತರ್ಕ. ಆಗ ಅಪ್ಪ ಹೇಳ್ದಂತೆ, ಅದರಿಂದ ನಿನಗೆ ಸಾಕಷ್ಟು ಕೈ ತುಂಬ ಹಣ ಬರುತ್ತೆ, ನೀನು ಸುಖವಾಗಿರ್ತೀಯೇ ಅಂತ. ಇಷ್ಟೆಲ್ಲ ಕೇಳಿ ಆದ್ಮೇಲೆ ಮಗ ಹೇಳಿದ್ನಂತೆ, ನಾನೀಗ ಸುಖವಾಗೇ ಇದ್ದೇನಲ್ಲ ಅಂತ. ಇದು ಅಡ್ಡತರ್ಕ. ಇದು ಯುಕ್ತಿ ಅಲ್ಲ, ಇದು ಮನನ ಅಲ್ಲ. ಅದಕ್ಕೋಸ್ಕರ ಭಗವತ್ಪಾದ ಹೇಳ್ತಾರೆ, ಶ್ರುತಿಮತಸ್ತರ್ಕೋನುಸಂಧೀಯತಾಂ. ಆ ಅಪೌರುಷೇಯವಾದಂಥ ವೇದವಾಣಿ ಹೇಳಿದ ದಾರಿಯಲ್ಲಿ ಹಿಡಿದು ನೀನು ತರ್ಕವನ್ನು ಮಾಡು, ಅದನ್ನು ಬಿಟ್ಟು ತರ್ಕ ಮಾಡಬೇಡ ಅಂತ. ಇದು ಅದನ್ನು ಬಿಟ್ಟು ಮಾಡಿದ ತರ್ಕ. ಇದು ತರ್ಕ ಇದ್ರೆ ಈ ಕ್ಷಣದಿಂದಲೇ ಎಲ್ಲರೂ ಸೋಮಾರಿ ಆಗ್ಬಿಡ್ಬೋದು ಅಲ್ವಾ? ಇದು ಸೋಮಾರಿಗಳನ್ನಾಗಿ ಮಾಡುವ ತರ್ಕ. ಅದರಿಂದ ಏನೂ ಪ್ರಯೋಜನ ಇಲ್ಲ. ಅಪ್ಪ ಅಮ್ಮ ಇರೋ ತನಕ ಪರವಾಗಿಲ್ಲ, ಅಷ್ಟೇನೆ. ಆದ್ದರಿಂದ ಯುಕ್ತಿಭಿ ಅನುಚಿಂತನಂ, ಇಂತಹ ಶ್ರವಣ ಎಷ್ಟು ಪಟ್ಟು ಹೆಚ್ಚೋ ಅದಕ್ಕಿಂತ ಮತ್ತೆ 100 ಪಟ್ಟು ಮನನ ಹೆಚ್ಚು, ತಾರ್ಕಿಕವಾಗಿ ವಿಚಾರ ಮಾಡುವಂಥದ್ದು. ಯಾವಾಗಲೂ ಒಂದು ವಿಷಯ, ಒಂದು ಟೆಕ್ಸ್ಟ್ ಬುಕ್ಕನ್ನು ಓದಿದ ತಕ್ಷಣ ಓದಿದ್ದನ್ನು ನಾವು ಎಲ್ಲೋ ಒಂದು ಕಡೆ ಬರೆದಿಟ್ಟ ಮಾತ್ರಕ್ಕೆ ಅದು ನಮ್ಮದು ಆಗೋದಿಲ್ಲ. ಅದು ಎರವಲು, ಸಾಲ. ಹಾಗೆ ಗ್ರಹಿಸಿದ್ದನ್ನು ಅಥವಾ ತೆಗೆದುಕೊಂಡಿದ್ದನ್ನು, ಮನಸ್ಸಿಗೆ ಮೇಲೆ ಮೇಲೆ ಹಾಕಿದ್ದನ್ನು ನಮ್ಮ ಬುದ್ಧಿಯಲ್ಲಿ ಮತ್ತೆ ಮತ್ತೆ ವಿಚಾರ ಮಾಡಿ ಅದರ ಅಂತಃಸತ್ವ ಏನು ಅಂತ ಅಂದ್ಕೊಂಡು ನಾವು ಹೇಳ್ತೇವಲ್ಲ, ಅದು ನಮ್ಮದು. ಅದು ಮನನದಿಂದ ಆಗುತ್ತೆ. ಹಾಗಿಲ್ಲದೆ ಇದ್ದರೆ ಅದು ನಮ್ಮದು ಆಗುವುದಿಲ್ಲ. ಮನನ ಮಾಡಿದ್ದು ನಮ್ಮದು, ಮನನ ಮಾಡದೇ ಇದ್ದದ್ದು ಅದು ಕಿವಿ ಮೇಲೆ ಬಿದ್ದು ಹೋಗ್ತಾ ಇರುತ್ತೆ ಅಷ್ಟೇ. ನೋಡಿ, ಒಂದು ವಿಷಯವನ್ನು ನಮ್ಮದನ್ನಾಗಿ ಮಾಡಿಕೊಳ್ಳೋದಕ್ಕೆ ಎಷ್ಟು ವ್ಯವಸ್ಥೆ ಮಾಡಿದ್ದಾನಂತೆ. ಇವತ್ತು ನಾವು ಸೈಕಾಲಜಿ ಅದು ಇದು ಎಲ್ಲ ಹೇಳ್ತೇವೆ, ಯಾವುದು ಇದ್ರ ಹತ್ರನೂ ಬರೋದಿಲ್ಲ ಕಣ್ರಿ. ಅಷ್ಟು ಸೂಕ್ಷ್ಮವಾದಂಥ ವಿಚಾರ. ಹಾಗಾಗಿ ನಮ್ಮಲ್ಲಿ ಮೊದಲೆಲ್ಲ ಇತ್ತು, ಓದಬೇಕಿದ್ರೆ ಬದೇ ಓದಿದ ಸಾಲದು, ಮನನ ಮಾಡೋ ಅಂತ. ಇವತ್ತೇನಾಗಿದೆ, ಇಲ್ಲಿಂದ ಕೀಳು, ಇಲ್ಲಿ ಇಡು. ಈ ನೋಟ್ಸ್ ಬುಕ್ಕಲ್ಲಿ ಇದೆ, ಅದನ್ನು ತೆಗೆದುಬಿಟ್ಟು ಆನ್ಸರ್ ಪೇಪರ್ಲು ಬರೆದುಬಿಡು. ದಿಸ್ ಈಸ್ ನಾಟ್ ಎ ಸ್ಟಡಿ. ಹಾಗಾಗಿ ಅದು ನಮ್ಮದಾಗಿ ಪುಸ್ತಕದಿಂದ ಪುಸ್ತಕಕ್ಕೆ ಬಂದರೆ ಸ್ಟಡಿ ಅಲ್ಲ,
ಪುಸ್ತಕದಿಂದ ಮಸ್ತಕಕ್ಕೆ ಬಂದು ಮಸ್ತಕದಲ್ಲಿ ನಿಂತು ಪುಸ್ತಕಕ್ಕೆ ಬಂದರೆ ಸ್ಟಡಿ. ಇಷ್ಟು ವ್ಯವಸ್ಥೆ ಅದು ಬರುವುದು ಮನನದಿಂದ ಮಾತ್ರ ಸಾಧ್ಯ. ಹೀಗೆ ಆ ಮನನ 100 ಪಟ್ಟು ಹೆಚ್ಚು. ಮುಂದಿನದು ನಿಧಿಧ್ಯಾಸನ. ವಿಚಾರವನ್ನು ಮಾಡಿ ಇದೇ ಸರಿ ಅಂತ ಅಲ್ಲೇ ನಿಲ್ಲೋದುಂಟಲ್ಲ, ಅದು ನಿಧಿಧ್ಯಾಸನ. ಅದು ಎಷ್ಟು ಪಟ್ಟು ಹೆಚ್ಚು ಕೇಳಿದೆ ಮನನಕ್ಕಿಂತ ಅನಂತಂ ನಿರ್ವಿಕಲ್ಪಕಂ ಅಂತ. ಅದು ಇಷ್ಟು ಪಟ್ಟು ಅಂತ ಹೇಳಲಿಕ್ಕೆ ನಮ್ಮ ಹತ್ರ ಸಂಖ್ಯೆ ಇಲ್ಲ ರೀ, ನಂಬರ್ಸ್ಗಳಿಲ್ಲ ಅಲ್ಲಿ. ಎಷ್ಟು ಪಟ್ಟು ಹೆಚ್ಚು ಕೇಳಿದರೆ ಹೇಳಲಿಕ್ಕಾಗೋದಿಲ್ಲ ಅದನ್ನು. ನೋಡಿ, ಈ ಶ್ಲೋಕ ವೇದಾಂತದ ಅಭ್ಯಾಸದ ಕ್ರಮವನ್ನು ಹೇಳುತ್ತದೆ, ಲೌಕಿಕ ಅಭ್ಯಾಸದ ಕ್ರಮವನ್ನು ಸಹ ಹೇಳುತ್ತದೆ. ಹೀಗೆ ಶ್ರುತೇ ಶತಗುಣಂ ವಿದ್ಯಾತ್ ಮನನಂ ಮನನಾದಪಿ ನಿಧಿಧ್ಯಾಸಂ ಲಕ್ಷಗುಣಂ ಅನಂತಂ ನಿರ್ವಿಕಲ್ಪಕಂ. ಆ ನಿರ್ವಿಕಲ್ಪಕವಾದಂತಹ ಸಮಾಧಿ ಸ್ಥಿತಿಯಲ್ಲಿ ಹೋಗಿ ನಿಲ್ಲೋದು, ಅದು ಯಾವುದಕ್ಕೂ ಸಹ ಅದಕ್ಕೆ ಹೋಲಿಕೆ ಇಲ್ಲ, ಅದಕ್ಕೆ ಉಪಮಾನ ಇಲ್ಲ, ಅದಕ್ಕೆ ದೃಷ್ಟಾಂತ ಇಲ್ಲ. ಹೇಗೆ ಅಂದರೆ, ಆಕಾಶ ಹೇಗಿದೆ ಅಂತ ಕೇಳಿದರೆ ಏನು ಹೇಳಬೇಕು? ಆಕಾಶದಂತೆ ಇದೆ. ಗಗನಂ ಗಗನಾಕಾರಂ. ಸಮುದ್ರ ಹೇಗಿದೆ ಅಂತ ಹೇಳಿದರೆ ಏನು ಹೇಳಬೇಕು? ನಮ್ಮ ತೋಟದಲ್ಲಿ ತುದಿ ಹರಿತಾ ಇರುವಂತಹ ಕೋಡಿ ಥರ ಇದೆ ಅಂತ ಹೇಳಕ್ಕಾಗುತ್ತಾ? ಸಾಗರ ಸಾಗರೋಪಮಃ. ರಾಮರಾವಣಯೋರ್ ಯುದ್ಧಂ ರಾಮ ರಾವಣಯೋರಿವ. ಅದು ಕೃಷ್ಣಾರ್ಜುನರ ಅಥವಾ ಪಾಂಡವರ ಕೌರವ ಯುದ್ಧದಂತೆ ಇತ್ತು ಅಂತ ಹೇಳಿಕ್ಕೆ ಆಗೋದಿಲ್ಲ. ಅದನ್ನು ಜಗತ್ತಿನಲ್ಲಿ ಉಪಮಾನ ರಹಿತವಾದ, ದೃಷ್ಟಾಂತ ರಹಿತವಾದಂಥ ಎಷ್ಟೋ ಲೌಕಿಕ ಸಂಗತಿಗಳೇ ಇವೆ. ಇನ್ನು ಆಧ್ಯಾತ್ಮಿಕ ವಿಚಾರಕ್ಕೆ ನೀವು ಎಲ್ಲಿಂದ ದೃಷ್ಟಾಂತ ಎಲ್ಲದಕ್ಕೂ ತರ್ತೀರ್ರಿ. ಅದಕ್ಕೆ ದೃಷ್ಟಾಂತವನ್ನು ಇಟ್ಟು ಹೇಳಲಿಕ್ಕೆ ಆಗೋಲ್ಲ. ದೃಷ್ಟಾಂತವನ್ನು ಹೇಳ್ತಾನೆ ಹೋದರೆ ಕೆಲವು ಕಡೆ ನಮಗೆ ಅರ್ಥ ಆಗುವುದಕ್ಕಿಂತ ಅಪಾರ್ಥ ಆಗುವುದೇ ಹೆಚ್ಚು. ಯಾಕೆಂದರೆ ಈ ದೃಷ್ಟಾಂತಗಳು ಅದರ ಹತ್ತಿರಕ್ಕೂ ಹೋಗೋದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಆ ನಿರ್ವಿಕಲ್ಪಕ ಸ್ಥಿತಿಯನ್ನು ನಾವು ಮೆಜರ್ ಮಾಡಿ ಹೀಗೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಅದು ಶಬ್ದದ ಇಂದ ಸೆರೆ ಹಿಡಿದು ಹೇಳಲಿಕ್ಕೆ ಆಗುವುದಿಲ್ಲ. ಅದು ಶಬ್ದಾತೀತ ಅಂತ. ಯಾಕೆಂದರೆ ಎಲ್ಲ ಶಬ್ದಗಳು ಸಹ ತಮಗಿಂತ ಮುಂದಿರೋದನ್ನು ಹೇಳ್ತವೆ ಅಷ್ಟೇ ಹೊರತು ಶಬ್ದಕ್ಕೆ ಹಿಂದಿರುವುದನ್ನು ಶಬ್ದಗಳು ಹೇಳುವುದಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಈ ಕಾರಣದಿಂದ ಶ್ರುತೇ ಶ್ರವಣಾತ್ ಸ್ಪಷ್ಟಂ. ಈ ಶ್ಲೋಕದ ಅರ್ಥ ಇಷ್ಟು. ಮತ್ತೆ ಮುಂದಿನ 66ನೇ ಶ್ಲೋಕ. ನಿರ್ವಿಕಲ್ಪಕ ಸಮಾಧಿನ ಸ್ಫುಟಂ ಬ್ರಹ್ಮತತ್ವಂ ಅವಗಮ್ಯತೆ ಧ್ರುವಂ ನಾನ್ಯಥಾ ಚಲತಾಯಾ ಮನೋಗತೆ ಪ್ರತ್ಯಯಾಂತರ ವಿಮಿಶ್ರಿತಂ ಭವೇತ್. ಇನ್ನೊಂದು ಸಲ. ನಿರ್ವಿಕಲ್ಪಕ ಸಮಾಧಿನ ಸ್ಫುಟಂ ಬ್ರಹ್ಮತತ್ವಂ ಅವಗಮ್ಯತೆ ಧ್ರುವಂ ನಾನ್ಯಥಾ ಚಲತಯ ಮನೋಗತೆ ಪ್ರತ್ಯಯಾಂತರ ವಿಮಿಶ್ರಿತಂ ಭವೇತ್. ಈ ನಿರ್ವಿಕಲ್ಪಕ ಸಮಾಧಿಯಿಂದ ಮಾತ್ರ ಬ್ರಹ್ಮತತ್ವವು ನಿಶ್ಚಯವಾಗಿ ಸ್ಫುಟವಾಗಿ ತಿಳಿಯುತ್ತದೆ. ಬೇರೆ ರೀತಿಯಿಂದ ಅದು ತಿಳಿಯೋದು ಅಸಾಧ್ಯ. ಮನೋಗತಿ ಯಾಕೆ ಅಸಾಧ್ಯ ಅಂದರೆ, ಈ ಮನಸ್ಸಿನ ಸ್ಥಿತಿ ಅದು ಚಾಂಚಲ್ಯದಿಂದ, ಬೇರೆಯ ಪ್ರತ್ಯಯ ಅಂದರೆ ವಿಚಾರಗಳಿಂದ ಅದು ಮಿಶ್ರವಾಗಿ ಇರ್ತದೆ. ಸಮಾಧಿಯಲ್ಲಿ ಚಂಚಲತೆ ಇಲ್ಲದೆ ಇರುವುದರಿಂದ ಅದು ಸ್ಫುಟವಾಗಿ, ಆತ್ಮವಸ್ತು ಸ್ಫುಟವಾಗಿ ಗೋಚರಿಸ್ತದೆ. ಇಷ್ಟು ಈ ಶ್ಲೋಕದ ಅರ್ಥ. ನಿರ್ವಿಕಲ್ಪಕ ಸಮಾಧಿನ ಸ್ಫುಟಂ. ನಿರ್ವಿಕಲ್ಪಕ ಸಮಾಧಿ ಅಂದರೆ ಏನು ಅನ್ನೋದನ್ನು ಹಿಂದಿನ ಸರಣಿಯಲ್ಲಿ ಹೇಳಿದ್ದೇನೆ. ಈ ಸರಣಿಯಲ್ಲಿ ಮತ್ತೊಂದು ಜ್ಞಾಪಿಸಿಕೊಂಡು ಬಂದಿದ್ದೇನೆ. ಆ ನಿರ್ವಿಕಲ್ಪಕ ಸಮಾಧಿಗೆ ಹೋದಾಗ ಸ್ಫುಟಂ, ಆತ್ಮವಸ್ತು ಸ್ಫುಟವಾಗಿ ಗೋಚರಿಸ್ತದೆ. ಹೇಗೆ ಕೇಳಿದರೆ, ಕರತಲಾ ಮಲಕವತ್. ಕೈಯಲ್ಲಿ ಒಂದು ನೆಲ್ಲಿಕಾಯನ್ನು ಇಟ್ಕೊಂಡ್ರೆ ಹೇಗೆ ಅಡಿಯಿಂದ ತುದಿಯವರೆಗೂ ಸ್ಪಷ್ಟವಾಗಿ ಕಾಣಿಸುತ್ತೋ ಅಷ್ಟು ಸ್ಪಷ್ಟವಾಗಿ ತನ್ನ ಸ್ವರೂಪ ಇದು ಅನ್ನೋದು ಆ ಜ್ಞಾನಿಗೆ, ಸಾಧಕನಿಗೆ ಅನುಭವಕ್ಕೆ ಬರ್ತದೆ. ಸಂಶಯ ಬೇಡ ಅನ್ನೋದಕ್ಕೋಸ್ಕರ ಅಲ್ಲೊಂದು ಶಬ್ದ ಇಟ್ಟಿದ್ದಾರೆ, ಧ್ರುವಂ ಅಂತ. ಧ್ರುವಂ ಅನ್ನೋದಕ್ಕೆ ಅರ್ಥ ಶಾಶ್ವತ, ನಿಶ್ಚಿತ, ಗ್ಯಾರಂಟಿ ಅಂತ ಅರ್ಥ. ಬ್ರಹ್ಮತತ್ವಂ ಅವಗಮ್ಯತೆ ಧ್ರುವಂ. ಅದನ್ನು ಬಿಟ್ಟು ಆತ್ಮಸ್ವರೂಪವನ್ನು ತಿಳಿಯೋದಕ್ಕೆ ಬೇರೆ ದಾರಿ ಇಲ್ವಾ ಅಂತಂದರೆ ಇಲ್ಲ ಅಂತಾರೆ. ಯಾಕೆ ಇಲ್ಲ ಅಂತ ಕೇಳಿದರೆ, ಮನೋಗತೆ ಚಲತೆಯ ಪ್ರತ್ಯಯಾಂತರ ವಿಮಿಶ್ರಿತಂ.
ಈ ಮನಸ್ಸು ಅದು ಸದಾ ಚಂಚಲವಾದದ್ರಿಂದ, ನೋಡಿ ಮನಸ್ಸು ಯಾಕೆ ಚಂಚಲವಾಗ್ತದೆ ಅಂದರೆ, ವಿಷಯದ ವಾಸನೆ ಅಂಟಿದ ಕೂಡಲೇ ಅದು ಯಾವುದು ಅಂಟತ್ತೋ ಅದ್ರ ಕಡೆ ಹೋಗ್ತಾ ಇರುತ್ತೆ, ಮೊದಲೇದನ್ನು ಬಿಡುತ್ತಾ ಇರುತ್ತೆ. ಅದು ಹೀಗೆ ಅಂತೆ, ಅದು ಮನಸ್ಸಿನ ಸ್ವಭಾವ. ಅದು ವಿಷಯದನ್ನ ಹಿಡ್ಕೊಳ್ಳುತ್ತೆ ಅಂದರೆ ಅದರ ಸಂಪರ್ಕ ಆದರೂ ಸಾಕು. ಒಂದು ಬಯಲಿನಲ್ಲಿ ಒಂದು ಧ್ವಜವನ್ನು ಇಟ್ಟರೆ ಗಾಳಿ ಯಾವ ಕಡೆಯಿಂದ ಬೀಸತ್ತೋ ಅದು ಆ ಕಡೆಗೆ ವಾಲ್ತಾ ಇರುತ್ತೆ, ಅದು ನಿಷ್ಪಂದವಾಗಿ ಇರುವುದು ಸಾಧ್ಯ ಇಲ್ಲ. ಹಾಗೆಯೇ ಈ ಲೌಕಿಕ ಯೋಚನೆಗಳು ಎಷ್ಟೆಷ್ಟು ಬರ್ತವೋ ಅಷ್ಟಷ್ಟು ಅದು ಏನಾಗ್ತಾ ಇರುತ್ತೆ, ಚಂಚಲ ಆಗ್ತಾ ಇರುತ್ತೆ. ಆ ಚಂಚಲತೆಯನ್ನು ಕಳೆದುಕೊಳ್ಳಬೇಕು ಅಂದರೆ ಧ್ಯಾನದಿಂದ ಸಮಾಧಿ ಸ್ಥಿತಿಗೆ ಹೋದಾಗ ಮಾತ್ರ ಅದು ನಿಷ್ಕಂಪವಾಗಿ ಇರ್ತದೆ. ನಿಷ್ಕಂಪವಾದ ಮನಸ್ಸಿನಲ್ಲಿ ಮಾತ್ರ ಆತ್ಮಸ್ವರೂಪ ವಿಜೃಂಭಿಸ್ತದೆ. ಕಂಪನಕ್ಕೆ ಒಳಗಾದ ಮನಸ್ಸಿನಲ್ಲಿ ಆತ್ಮತತ್ವ ವಿಜೃಂಭಿಸುವುದಿಲ್ಲ, ಹಾಗಾಗಿ ಅನುಭವಕ್ಕೆ ಬರುವುದಿಲ್ಲ. ಆದ್ದರಿಂದ ಆ ನಿಷ್ಕಂಪ ಸ್ಥಿತಿಗೆ ಹೋಗಬೇಕು ಅಂದರೆ ಮತ್ತೆ ಪುನಃ ಸಮಾಧಿಗೆ ಹೋಗಬೇಕು ಅನ್ನೋದು ಸಿದ್ಧವಾದಂಥ ಅರ್ಥ. ಅಷ್ಟು ಹಿನ್ನೆಲೆಯಲ್ಲಿ ಈ ಶ್ಲೋಕದ ಅರ್ಥ ಸಾಕು ಅಂತ ಅಂದ್ಕೊಂಡು ಮುಂದೆ 67ನೇ ಶ್ಲೋಕಕ್ಕೆ ಹೋಗೋಣ. ಗುರುಗಳು ಶಿಷ್ಯನಿಗೆ ಹೇಳ್ತಾರೆ, ಅತಃ ಸಮಾಧತ್ಸ್ವ ಯತೇಂದ್ರಿಯಸ್ಸನ್ ನಿರಂತರಂ ಶಾಂತಮನಃ ಪ್ರತೀಚಿ ವಿಧ್ವಂಸಯ ಧ್ವಾಂತಂ ಅನಾದ್ಯವಿದ್ಯೆಯ ಕೃತಂ ಸದೇಕತ್ವ ವಿಲೋಕನೇನ. ಇನ್ನೊಂದು ಸಲ, ಅತಃ ಸಮಾಧತ್ಸ್ವ ಯತೇಂದ್ರಿಯಸ್ಸನ್ ನಿರಂತರಂ ಶಾಂತಮನಃ ಪ್ರತೀಚಿ ವಿಧ್ವಂಸಯ ಧ್ವಾಂತಮನಾದ್ಯವಿದ್ಯೆಯ ಕೃತಂ ಸದೇಕತ್ವ ವಿಲೋಕನೇನ. ಆದ್ದರಿಂದ ಸದಾಕಾಲವೂ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಮನಸ್ಸಿನಲ್ಲಿ ನಿರಂತರ ಶಾಂತಿಯನ್ನು ಹೊಂದಿ ಸಮಾಧಿಸ್ಥಿತನಾಗು. ಸದ್ರೂಪನಾದ ಆತ್ಮನು ಒಬ್ಬನೇ ಎನ್ನುವುದನ್ನು ಕಂಡುಕೊಂಡು ಅನಾದಿಯಾದ ಅವಿದ್ಯೆಯಿಂದ ಆಗಿರುವಂಥ ಕತ್ತಲನ್ನು, ಅಜ್ಞಾನವನ್ನು ನೀನು ನೀಗಿಸಿಕೋ. ಇಷ್ಟು ಈ ಶ್ಲೋಕದ ಅರ್ಥ. ಅಲ್ಲೊಂದು ಮೊದಲನೇ ಶಬ್ದನೇ ಉಂಟು, ಇಂಗ್ಲೀಷಲ್ಲಿ ನಾವು ಸಂಬಂಧಕ ಅವ್ಯಯ ಅಂತ ಕರಿತೇವೆ, ಕಾಂಜುಗೇಷನ್ ಅಂತ. ಅತಃ ಆದ್ದರಿಂದ ಅಂತ ಹಿಂದೆಲ್ಲ ವಿಷಯವನ್ನು ಹೇಳ್ತೇವೆ, ಹೇಳಿ ಕೊನೆಗೆ ಮತ್ತೆ ಮುಂದುವರಿಸಬೇಕು. ಅದಕ್ಕೋಸ್ಕರ ಆದ್ದರಿಂದ, ಈ ಕಾರಣದಿಂದ, ಹೀಗಾದ್ದರಿಂದ ಅಂತ ಲಿಂಕನ್ನು ಕೊಟ್ಟು ಮುಂದಕ್ಕೆ ಹೋಗ್ತೇವಲ್ಲ, ಹಾಗೆ ಅಲ್ಲೊಂದು ಕಾಂಜುಗೇಷನ್ ಇದೆ, ಅತಃ ಅಂತ. ಆದ್ದರಿಂದ, ಆದ್ದರಿಂದ ಅಂದ್ರೆ ಏನು? ಬ್ರಹ್ಮತತ್ವ ಸ್ಫುಟವಾಗಿ ಅನುಭವಕ್ಕೆ ಬರುವುದರಿಂದ, ಹಿಂದೆ ಹೇಳಿದ ಕ್ರಮದಲ್ಲಿ ಹಾಗೆ ಬರುವುದರಿಂದ ನೀನೇನು ಮಾಡಬೇಕು ಅಂದರೆ ಯಥೇಂದ್ರಿಯ ಸನ್, ಇಂದ್ರಿಯಗಳನ್ನು ನಿಗ್ರಹಿಸು. ಅವುಗಳು ಕೇಳಿದ್ದೆಲ್ಲವನ್ನೂ ಕೊಡಲಿಕ್ಕೆ ಹೋಗಬೇಡ. ನೀನು ಕೇಳಿದ್ದನ್ನೆಲ್ಲ ಕೊಡ್ತಾ ಹೋದರೆ ಎಲ್ಲಿವರೆಗೆ ಕೊಡುವವರು ಇರ್ತಾರೋ ಅಲ್ಲಿವರೆಗೂ ಸಹ ತಗೊಳ್ಳುವವರು ಇರ್ತಾರೆ. ದಿಸ್ ಎ ಯೂನಿವರ್ಸಲ್ ಟ್ರೂತ್. ನೀವು ಎಲ್ಲಿವರೆಗೆ ಫ್ರೀಯಾಗಿ ಕೊಡ್ತಾ ಇರ್ತಾರೋ ಅಲ್ಲಿವರೆಗೆ ನಮ್ಮ ದೇಶದಲ್ಲಿ ಬಡವರಿದ್ದೇ ಇರ್ತಾರೆ. ನೀವು ಎಲ್ಲಿವರೆಗೆ ಫ್ರೀಯಾಗಿ ಕೊಡ್ತೀರೋ ಅಲ್ಲಿವರೆಗೆ ದುಡಿಯೋದನ್ನು ಬಿಟ್ಟು ನಾವು ಬಡವರು ಅಂತ ಬೋರ್ಡ್ ಹಾಕ್ಕೊಂಡು ತಗೊಳ್ತಾನೇ ಇರ್ತಾರೆ. ನೀವು ಕೊಡೋದಕ್ಕೋಸ್ಕರ ಎಷ್ಟು ಭಾಗ್ಯ ತಂದ್ರೂ ಸಹ, ಯಾವ ಭಾಗ್ಯವೂ ಸಹ ಏನು ಮಾಡಬೇಕು ಅದನ್ನು ಮಾಡೋದು. ತಗೊಂಡವನು ಭಾಗ್ಯವಂತ ಅಷ್ಟೇನೆ, ಕೊಟ್ಟವನು ಮತ್ತೆ ಪುನಃ ಅವನು ಕೊಡಂಗಿನೇ. ಈ ಅರ್ಹತೆ ಮತ್ತು ಅನರ್ಹತೆ ಇದು ಎರಡನ್ನೂ ಸಹ ನೋಡಿ ಕೊಡುವುದನ್ನು ನಾವು ಎಲ್ಲಿವರೆಗೆ ಅಭ್ಯಾಸ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ಕೊಟ್ಟಿದ್ದು ವೇಸ್ಟ್ ಆಗುವುದು ಹೆಚ್ಚು. ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಎಲ್ಲ ಕ್ಷೇತ್ರದಲ್ಲೂ ಹಾಗೇನೆ. ಹಾಗಿದ್ರೆ ಏನು ಕೊಡಬೇಕು ಅಂದರೆ ದುಡಿಯುವುದನ್ನು ಕೊಡಬೇಕು. ಆ ದುಡಿಮೆ ದೈಹಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿ ಇರಬಹುದು. ಹಾಗಾಗಿ ವೇದಾಂತ ಹೇಳುವುದು ಅದೇನೆ. ಏನು ಅಂದರೆ ಮಾನಸಿಕವಾಗಿ ಯಾವನು ಶ್ರಮ ಪಡ್ತಾನೋ ಅವನಿಗೆ ವೇದಾಂತ ವಿಚಾರವನ್ನು ಹೇಳು. ಅವನ ದುಡಿಮೆಯಿಂದ ಒಂದಿಷ್ಟು ಫಲ ಸಿಗ್ತದೆ ಅಲ್ಲಿ.
ಹಾಗಾಗಿ ಆ ಯಥೇಂದ್ರಿಯ ಸನ್, ಇಂದ್ರಿಯಗಳನ್ನು ನಿಗ್ರಹಿಸಿ ಯಾವನು ಮತ್ತೆ ಮತ್ತೆ ಸ್ವಲ್ಪನಾರು ವಿಚಾರ ಮಾಡ್ತಾನೋ ಅವನಿಗೆ ಇಂಥ ವಿಚಾರವನ್ನು ಹೇಳಬೇಕು. ಯಾಕೆಂದರೆ ಇಂದ್ರಿಯಗಳನ್ನು ನಿಗ್ರಹಿಸದೆ ಕೇವಲ ಟೈಮ್ ಪಾಸ್ ಕಳ್ಳೆಕಾಯಿಗೋಸ್ಕರ ಕೇಳುವುದರಿಂದ ಏನೂ ಪ್ರಯೋಜನ ಇಲ್ಲ. ಇಂದ್ರಿಯಗಳು ನಿಗ್ರಹಕ್ಕೆ ಬರದೇ ಇದ್ದರೆ ಎಲ್ಲವೂ ವೇಸ್ಟ್, ಎಲ್ಲವೂ ವೇಸ್ಟ್. ಅವುಗಳನ್ನು ಉಪವಾಸ ಹಾಕಬೇಕು, ಅವುಗಳಿಗೆ ಏಕಾದಶಿ ಮಾಡಿಸ್ಬೇಕು. ಯಾವಾಗಲೂ ದ್ವಾದಶಿನೇ ಮಾಡಿಸಿದರೆ ಅವಕ್ಕೆ ಏಕಾದಶಿ ಅನ್ನೋದು ಒಂದು ಇದೆ ಅಂದೇ ಅಭ್ಯಾಸ ಆಗೋದಿಲ್ಲ ಅವುಗಳಿಗೆ. ಹಿಂದೆ ಹೇಳಿದ್ದೇನೋ ಇಲ್ಲೋ ಗೊತ್ತಿಲ್ಲ, ಒಂದ್ಸಲ ಕೃಷ್ಣದೇವರಾಯ ಹೇಳಿದನಂತೆ, ಏನು ಅಂದರೆ ನನ್ನ ಆಸ್ಥಾನದ ಎಲ್ಲ ಈ ಮಂತ್ರಿಗಳಿಗೆ, ಅವ್ರ ಕೈ ಕೆಳಗಿರುವಂತಹ ಅವರಿಗೆಲ್ಲರಿಗೂ ಸಹ ಒಂದೊಂದು ಕುರಿಮರಿಯನ್ನು ಕೊಡ್ತೇನೆ, ನೀವೆಲ್ಲರೂ ಅದನ್ನು ಹೊಟ್ಟೆ ತುಂಬಿಸ್ಕೊಂಡು ಆಸ್ಥಾನಕ್ಕೆ ತರಬೇಕು, ಅಥವಾ ನಾನೇ ಬಂದು ಅದನ್ನು ಪರೀಕ್ಷೆ ಮಾಡ್ತೇನೆ. ಅವು ಯಾರು ಆ ಕುರಿಮರಿಯ ಹೊಟ್ಟೆಯನ್ನು ತುಂಬಿಸ್ತಾರೋ ಅವರಿಗೆ ನಾನು ಬಹುಮಾನ ಕೊಡ್ತೇನೆ ಅಂತ ಹೇಳಿದನಂತೆ. ಎಲ್ಲರಿಗೂ ಕೊಟ್ಟ ಒಂದೊಂದು ಕುರಿಮರಿನ ಎಲ್ಲರೂ ತಗೊಂಡೋದ್ರು. ಅದರ ಜೊತೆಗೆ ಹೇಳಿದ, ಅದಕ್ಕೆ ಬೇಕಾದ ಮೇವನ್ನು ನಾನೇ ಕೊಡ್ತೇನೆ ಅಂತ. ನಿಮ್ಮ ಕೆಲಸ ಏನು ಅಂದ್ರೆ ಅದನ್ನು ಹೊಟ್ಟೆ ತುಂಬಿಸೋದು ಅಷ್ಟೇನೆ ಅಂತ. ತಗೊಂಡೋದ್ರು ಬೂಸ, ಹಿಂಡಿ, ಕಾಟನ್ ಸೀಡ್ಸು ಏನೆಲ್ಲ ಕೊಟ್ಟಿದ್ದ ಎಲ್ಲರೂ ತಿನ್ನಿಸಿದ್ದು. ಒಂದು 4-5 ತಿಂಗಳಿಗೆ ಒಳ್ಳೆ ಸಖತ್ತಾಗಿ ಬೆಳೆದು ಅವು. ತೆನಾಲಿ ರಾಮಕೃಷ್ಣನಿಗೂ ಒಂದು ಕುರಿಮರಿ ಕೊಟ್ಟಿದ್ದ. ಎಲ್ಲರೂ ತಿನ್ನಿಸಿದ್ರು, ಅವನು ಒಂದು ರೀತಿಯಲ್ಲಿ ತಿನ್ನಿಸ್ದ. ಕೊನೆಗೆ ಕೃಷ್ಣದೇವರಾಯ ಹೋಗ್ತಿದ್ದ, ಆ ಹೊಟ್ಟೆ ತುಂಬಿಸಿದ್ದೇನೆ ಅಂತ ಹೇಳುವವರ ಎದುರಿಗೆ ಒಂದೊಂದು ಹಸಿ ಹುಲ್ಲನ ಹಿಡಿಯನ್ನು ಹಿಡಿತಿದ್ದಂತೆ ಕುರಿಗೆ. ಅದು ಗಬಕ್ಕಂತ ಬಾಯಿ ಆಗ್ತಿತ್ತು. ಕೃಷ್ಣದೇವರಾಯ ಹೇಳ್ತಿದ್ದಂತೆ, ಇದಕ್ಕೆ ಹೊಟ್ಟೆ ತುಂಬಲಿಲ್ಲ ಅಂತ. ಕೊನೆಗೆ ಹೀಗೆ ಎಲ್ಲರಿದ್ದು ಆದಮೇಲೆ ಯಾರ ಕುರಿ ಹೊಟ್ಟೆಯನ್ನು ತುಂಬಲಿಲ್ಲ. ಹೇಳಿದಂತೆ, ಅರಮನೆಯಿಂದ ನಾನು ನಿಮ್ಗೆ ಕೊಡಿಸಿದಂಥ ಈ ದಾಣಿ ತಿಂಡಿ ಎಲ್ಲ ವೇಸ್ಟ್ ಆಗಿ ಹೋಯ್ತು ಹೀಗೆ ಅಂತ. ಹೊಟ್ಟೆ ತುಂಬಿಸಿ ಒಂದು ಕುರಿಮರಿ ಹೊಟ್ಟೆ ತುಂಬಿಸೋಕ್ಕಾಗಲ್ಲ ನಿಮ್ಮ ಹತ್ರ ಅಂದರೆ ಹೇಳಿ ಕೇಳಿ ಮಂತ್ರಿಗಳು ನೀವು. ಕೊನೆಗೆ ರಾಮಕೃಷ್ಣನ ಮನೆಗೆ ಬಂದ. ರಾಮಕೃಷ್ಣ, ನಿನ್ನ ಕುರಿಗೆ ಹೊಟ್ಟೆ ತುಂಬಿಸಿದ್ದೆ? ತುಂಬಿಸಿದ್ದೇನೆ ನೋಡಿ ಅಂತ ಅಂದ ಅವನು. ಆಮೇಲೆ ಹುಲ್ಲನ್ನು ಹೀಗೆ ಹಿಡಿದಂತೆ ಕೃಷ್ಣದೇವರಾಯ. ಅದು ಹೀಗೆ ತೆನಾಲಿ ರಾಮಕೃಷ್ಣನ ಮುಖ ನೋಡ್ತಂತೆ. ಹುಲ್ಲಿಗೆ ಬಾಯಿ ಹಾಕಲಿಲ್ಲ. ಕೃಷ್ಣದೇವರಾಯ ಹೇಳಿದನಂತೆ, ಇದಕ್ಕೆ ಹೊಟ್ಟೆ ತುಂಬಿದೆ ಅಂತ. ಹಾಗಿದ್ರೆ ಹೇಗೆ ಹೊಟ್ಟೆ ತುಂಬಿಸ್ದ ಅಂದರೆ, ತೆನಾಲಿ ರಾಮಕೃಷ್ಣ ಆಸ್ಥಾನದ ಮನೆಗೆ ಬಂದ ತಕ್ಷಣ ದಿನವೂ ಒಂದು ಹಿಡಿ ಹುಲ್ಲನ್ನು ಹಿಡಿಯೋದು, ಅದು ತಿನ್ಲಿಕ್ಕೆ ಬಾಯಿ ಹಾಕಿದ ತಕ್ಷಣ ಮುಸುಡಿ ಮೇಲೆ ಒಂದು ಬಾರಿಸೋದು ಹೀಗೆ ಅಂತ. ಪ್ರತಿದಿನವೂ ಹಾಗೇನೆ ಹುಲ್ಲನ್ನು ಹಿಡಿಯೋದು, ಬಾಯಿ ಹಾಕಿದ ತಕ್ಷಣ ಗಬಕ್ಕಂತ ಹೊಡೆಯೋದು ಅದಕ್ಕೆ ಅಂತ. ಅದು ಹುಲ್ಲು ತಿನ್ನಬೇಕು ಅಂತ ಗಬಕ್ಕಂತ ಬಾಯಿ ಹಾಕಿದರೆ ಏನು ದಬಕ್ಕಂತ ಏಟು ಹಾಕ್ತಿದ್ದ ಅದಕ್ಕೆ. ಕೊನೆಗೆ ಅದು ಹುಲ್ಲು ತಿಂದಿದ್ದಕ್ಕಿಂತ ಏಟು ತಿಂದಿದ್ದೇ ಹೆಚ್ಚಾಗಿ ಹೋಯ್ತು. ಹಾಗಾಗಿ ಕೃಷ್ಣದೇವರ ಹುಲ್ಲನ್ನು ಹಿಡಿದಾಗ ಅದು ಹುಲ್ಲಿಗೆ ಮತ್ಮನ ಬಾಯಿ ಹಾಕಲಿಲ್ಲ. ಯಾಕೆಂದರೆ ಮತ್ಮನ ಬಿದ್ದರೆ ಅಂತ. ಇದು ಬೇರೆ ಯಾವ ಕುರಿಯೂ ಅಲ್ಲ, ನಮ್ಮ ಮನಸ್ಸು ಎನ್ನುವ ಕುರಿಯೇ. ಎಲ್ಲಿಯವರೆಗೆ ಈ ಕುರಿಮರಿಗೆ ನಾವು ಕೊಡ್ತಾನೇ ಇರ್ತೇವೋ ಅಲ್ಲಿವರೆಗೆ ಬೇರೆ ಎಲ್ಲ ಮಂತ್ರಿಗಳು ಸಾಕಿದ ಕುರಿಗಳ ಹಾಗೆ ಎಷ್ಟು ತಿನ್ನಿಸಿದ್ರು ತಿಂತಾನೆ ಇರ್ತೇವೆ. ತೆನಾಲಿ ರಾಮಕೃಷ್ಣ ಮಾಡಿದ್ನಲ್ಲ ಹಾಗೆ ಅದಕ್ಕೆ ತಿನ್ನಿಸಿದ್ರೆ ಆಗ ಯಥೇಂದ್ರಿಯ ಸನ್ ವಿಷಯಕ್ಕೆ ಬನ್ನಿ. ಮತ್ತೆ ಆಗ ಇಂದ್ರಿಯಗಳನ್ನು ನಿಗ್ರಹಿಸೋದಕ್ಕೆ ಸಾಧ್ಯ. ಇಂದ್ರಿಯಗಳನ್ನು ಕೇಳಿದ್ದೆಲ್ಲ ಕೊಡ್ತಾ ಹೋದಾಗ ನಿಗ್ರಹ ಆಗೋದಿಲ್ಲ. ಅದಕ್ಕಷ್ಟೋ ಇಷ್ಟೋ ಹದ್ದು ಬಸ್ತಿನಲ್ಲಿ ಇಡುವುದನ್ನು ಅಭ್ಯಾಸ ಮಾಡಿದಾಗ ಅವು ದಾರಿಯಲ್ಲಿ ಇರ್ತವೆ. ಆಗ ಅವನು ಇಂದ್ರಿಯಗಳನ್ನು ನಿಗ್ರಹಿಸುವನಾಗ್ತಾನೆ. ಗುರುಗಳು ಹೇಳ್ತಾರೆ, ಹಾಗಾಗಿ ಮೊದಲು ಮಾಡಬೇಕಾದ್ದು ಇಂದ್ರಿಯಗಳನ್ನು ನಿಗ್ರಹಿಸು. ಅಷ್ಟೇ ಅಲ್ಲ, ಹೇಗೆ ಅದಕ್ಕೆ 2 ಅರ್ಥ. ಯಥೇಂದ್ರಿಯ ಸನ್ ನಿರಂತರಂ. ಆ ನಿರಂತರಂ ಅನ್ನೋದು ಮಧ್ಯಲ್ಲಿದೆ, ಮುಂದಕ್ಕೂ ಅನ್ನುವ ಹಿಂದಕ್ಕೂ ಅನ್ನುವ. ಅಂದರೆ ನಿರಂತರ ಯಥೇಂದ್ರಿಯ ಸನ್ ಅಂತ ಒಂದರ್ಥ. ಇನ್ನೊಂದರ್ಥ ಅದರಿಂದ ಏನಾಗುತ್ತೆ, ನಿರಂತರಂ ಶಾಂತಮನಃ. ಎಷ್ಟು ಸುಂದರವಾದ ಶಬ್ದ ಜೋಡಣೆ ಅದು. ನೀನು ನಿರಂತರವಾಗಿ ಇಂದ್ರಿಯವನ್ನು ನಿಗ್ರಹಿಸಿದರೆ ನಿರಂತರ ಶಾಂತ ಮನಸ್ಕನಾಗ್ತೀವಿ ಅಂತ. ಅದರಿಂದ ಶಾಂತ ಮನಃ, ಶಾಂತ ಮನಸ್ಕನಾಗಿ ಪ್ರತೀಚಿ
ಇದೊಂದು ವಿಶಿಷ್ಟವಾದ ಶಬ್ದ. ಪ್ರತೀಚಿ ಅಂದರೆ ನಿನ್ನ ಒಳಗಿರುವಂತಹ ಆತ್ಮನಲ್ಲಿ ಅಂತ ಅರ್ಥ. ಆ ಆತ್ಮನಲ್ಲಿ, ಪ್ರತ್ಯೇಕ ಆತ್ಮನಲ್ಲಿ ನಿನ್ನ ಮನಸ್ಸನ್ನು ಏನು ಮಾಡಬೇಕು? ಸಮಾಧತ್ಸ್ವ. ಅತಃ ಅಂತಾದ್ಮೇಲೆ ಶಬ್ದ ಉಂಟಲ್ಲ, ಸಮಾಧತ್ಸ್ವ, ಅಲ್ಲಿ ತಗೊಂಡು ಮನಸ್ಸನ್ನು ಇಡು. ಆ ಇಡುವುದಕ್ಕೆ ಏನು ಮಾಡಬೇಕು? ಮೊದಲು ಇಂದ್ರಿಯಗಳನ್ನು ನಿಗ್ರಹಿಸು. ಹೇಗೆ ನಿರಂತರ ನಿಗ್ರಹಿಸು, ನಿರಂತರ ಮನಸ್ಸನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಇರಿಸು. ಹಾಗೆ ಇರಿಸಿದಾಗ ಏನಾಗುತ್ತೆ ಅಂದರೆ, ಮುಂದೆ ಹೇಳ್ತಾರೆ ಫಲವನ್ನು ನೋಡಿ. ವಿಧ್ವಂಸಯ ಧ್ವಾಂತಂ. ಧ್ವಾಂತ ಅಂದರೆ ಕತ್ತಲು ಅಂತ. ಯಾವ ಕತ್ತಲು? ಅಜ್ಞಾನ ಎನ್ನುವ ಕತ್ತಲು, ಜನ್ಮ ಜನ್ಮಾಂತರದ ಕೊಳೆ ಎನ್ನುವಂತಹ ಕತ್ತಲು. ಈ ಕತ್ತಲನ್ನು ಹೀಗೆ ಮನಸ್ಸನ್ನು ನೀನು ಅಲ್ಲಿ ತೆಗೆದುಕೊಂಡು ಹೋಗಿ ಇಡಿಸುವುದರ ಮೂಲಕ ವಿಧ್ವಂಸಯ ಅಂದರೆ ನಾಶಗೊಳಿಸು. ಎಲ್ಲ ಏಕವಚನ ಉಂಟು ಇಲ್ಲಿ. ಗುರುಗಳು ಶಿಷ್ಯನಿಗೆ ಪಾಠ ಮಾಡ್ತಾ ಇದ್ದಾರೆ ಆ ಕ್ರಮ. ಅದರಿಂದ ಏನಾಗುತ್ತೆ ಕೇಳಿದರೆ, ಅನಾದ್ಯ ವಿದ್ಯೆಯ ಕೃತಂ ಸದೇಕತ್ವ ವಿಲೋಕನೇನ. ಆಗ ಮುಂದೆ ಅನಾದಿ ಈ ಅಜ್ಞಾನ ಅಂದರೆ ನಮ್ಮ ಸ್ವರೂಪದ ವಿಸ್ಮೃತಿ, ಇದು ಯಾವತ್ತಿಂದ ಬಂದು ನಮಗೆ ಸೇರಿಕೊಂಡಿತು ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ಶಾಸ್ತ್ರ ಅಜ್ಞಾನವನ್ನು ಅನಾದಿ ಅಂತ ಕರೆದುಬಿಟ್ಟಿದೆ. ನಮ್ಮ ವಸ್ತುವಿನ ಬಗ್ಗೆ, ಒಂದು ವಸ್ತುವಿನ ಬಗ್ಗೆ ಗೊತ್ತಿಲ್ಲ ಅನ್ನೋದುಂಟಲ್ಲ, ಅದು ಅನಾದಿ. ಕೇಳಿ ನೋಡಿ, ಈ ವಸ್ತುವಿನ ಬಗ್ಗೆ ನಿಮ್ಗೆ ಯಾವತ್ತಿಂದ ಗೊತ್ತಿಲ್ಲ ಅಂತಂದರೆ, ಯಾವತ್ತಿಂದ ಗೊತ್ತಿಲ್ಲವೇನೋ ಗೊತ್ತಿಲ್ಲ ಅಲ್ವಾ? ಹಾಗೆ ಗೊತ್ತಿಲ್ಲ ಅನ್ನೋದು ಅಜ್ಞಾನ. ಅದು ಯಾವತ್ತಿಂದ ಇದೆ ಅಂತ ಕೇಳಿದರೆ ಗೊತ್ತಿಲ್ಲ, ಅದು ಅನಾದಿ. ಇಂತಹ ಈ ಅನಾದಿ ಕಾಲದಿಂದ ಬಂದಂತಹ ಈ ಧ್ವಾಂತಂ ವಿಧ್ವಂಸಯ, ಅಜ್ಞಾನವನ್ನು ನಾಶಗೊಳಿಸು. ಹಾಗೆ ನಾಶಗೊಳಿಸಿ ಆದಮೇಲೆ ಏನಾಗುತ್ತೆ ಅಂದರೆ, ಸದೇಕತ್ವ ವಿಲೋಕನೇನ. ಸತ್ ಮತ್ತೆ ಬಂತು ನೋಡಿ. ಸತ್ ಮೊನ್ನೆನೂ ಬಂದಿತ್ತು, ನಿನ್ನೆನೂ ಬಂದಿತ್ತು, ಇವತ್ತು ಬರ್ತಾ ಇದೆ. ಸತ್ ಅಂದರೆ ಬ್ರಹ್ಮ. ಸತ್ ಏಕತ್ವ ವಿಲೋಕನೇನ. ಹೀಗೆ ಈ ಅಜ್ಞಾನ ಕೊಳೆ ನಿವಾರಣೆ ಆದಾಗ ಬ್ರಹ್ಮವಸ್ತು ಮಾತ್ರ ನಿನಗಲ್ಲಿ ಅನುಭವಕ್ಕೆ ಬರುತ್ತೆ. ಅದನ್ನು ನೋಡ್ತಾ 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 ಅಳಿದುಳಿದಂತಹ ಈ ಏನು ಪಾತ್ರಕ್ಕೆ ಅಂಟಿದ ಚೂರುಪಾರು ಕೊಳೆ ಅಂತ ಹೇಳ್ತೇವಲ್ಲ, ಅಂತಹ ಕೊಳೆಯನ್ನು ಸಹ ನೀನು, ವಾಸನಾರೂಪವಾದ ಕೊಳೆಯನ್ನು ನೀನು ಸಂಪೂರ್ಣವಾಗಿ ಕಳೆದುಕೋ. ಹಾಗೆ ಕಳೆದುಕೊಂಡಾಗ ಏನಾಗುತ್ತೆ ಅಂದರೆ, ಪಾತ್ರೆಗೆ ಅಂಟಿದ ಕೊಳೆಯನ್ನು ಹೋಗಲಾಡಿಸಿದಾಗ, ಅಂದರೆ ಪಾತ್ರೆಯನ್ನು ಉಜ್ಜಿದಾಗ ಪಾತ್ರೆ ಶುಚಿಯಾಗತ್ತೆ, ಅದು ಪ್ರಕಾಶಮಾನವಾಗಿರುತ್ತೆ. ಹಾಗೆಯೇ ಈ ಅಜ್ಞಾನದ ಕೊಳೆ ಅಳಿದಾಗ ನಿನ್ನ ಅಂತಃಕರಣ ಅದು ಪ್ರಕಾಶ ರೂಪವಾಗಿರುತ್ತೆ. ಅದೇ ನಿನ್ನ ಸ್ವರೂಪ ರೂಪವಾದಂತಹ ಪ್ರಕಾಶ. ಅಲ್ಲಿ ಹೋಗಿ ನೀನು ನಿಂತಾಗ ಮತ್ವನ ಹಿಂದೆ ಹೇಳಿದ ಫಲ ರಸೋ ವೈಸಃ ಅಂತ, ಆ ಆತ್ಮಾನಂದವನ್ನು ನೀನು ಅನುಭವಿಸ್ತೀಯೇ ಅಂತ ಗುರುಗಳು ಹೇಳಿದಾಗ ಶಿಷ್ಯ ಈಗಿನ್ನೊಂದು ಪ್ರಶ್ನೆ ಕೇಳಿದ. ಬಹಳ ಹೊತ್ತಿನಿಂದ ಸಮಾಧಿಗೆ ಸಂಬಂಧಪಟ್ಟ ವಿಚಾರ ಹೇಳ್ತಾ ಇದ್ದೀರಾ, ಈ ಸ್ಥಿತಿ ಹೋಗಬೇಕು ಅಂತ ನನಗನ್ಸುತ್ತೆ, ಆದರೆ ಹೇಳಿದಷ್ಟು ಸುಲಭ ಇಲ್ಲ ಅನ್ನೋದು ಮನವರಿಕೆ ಆಗಿದೆ. ನನಗನ್ಸುತ್ತೆ ಮತ್ತೆ ಪುನಃ ನೀವು ಹಿಂದಿನಿಂದ ಒಂದೊಂದೇ ಸ್ಟೆಪ್ಸನ್ನು ಹೇಳ್ತಾ ಬಂದರೆ ನನ್ನ ಮನಸ್ಸು ಅಷ್ಟೋ ಇಷ್ಟೋ ಹಿಡಿಬೋದು. ನಮ್ಮದೇ ಹಣೆ ಬರ. ನಾನೇ ಹೇಳಿದಾಗ ಮತ್ತೆ ಶಿಷ್ಯ ಹೇಳ್ತಾನೆ, ಆ ನಿರ್ವಿಕಲ್ಪಕ ಸಮಾಧಿಗೆ ಒಂದು ಕ್ರಮ ಹೇಳ್ರಿ ಮತ್ತೆ ಪುನಃ. ಯಾಕೆಂದರೆ ನಿನ್ನೆ ಮೊನ್ನೆ ಯಾರೋ ಹೇಳಿದ್ರು, ಹೇಳಿದಷ್ಟು ಹೊತ್ತು ಹೌದು ಅಂತ ಅನಿಸತ್ತೆ, ಮತ್ತೆ ಪುನಃ ನಿಲ್ಲೋದಿಲ್ಲ. ಈ ಶಿಷ್ಯ ಯಾಕಿದ್ದಾನೆ ಅಂತ ಕೇಳಿದರೆ, ನಮ್ಮ ರೆಪ್ರೆಸೆಂಟೇಟಿವ್ ಆಗಿ ಅವನು ಇದ್ದಾನೆ ಅಲ್ಲಿ. ಯಾಕೆಂದರೆ ನಮಗೆ ಬಂದಂಥ ಎಲ್ಲ ಸಂಶಯವನ್ನು ನಮ್ಗೆ ಕೇಳಲಿಕ್ಕೆ ಆಗೋದಿಲ್ಲ. ಒಂದು, ಕೇಳಲಿಕ್ಕೆ ಶಬ್ದ ಇಲ್ಲ ನಮ್ಮ ಹತ್ರ. ಎರಡನೇದು ಸಂಕೋಚ. ಮೂರನೇ ನಾಚಿಕೆ. ಇನ್ನು ಏನೇನೆಲ್ಲ ಅಡ್ಡ ಬಂದು ಏನು ಮಾಡ್ತೇವೆ ಕೇಳಿದರೆ, ನಾವು ಕೇಳಬೇಕಾದದ್ದನ್ನು ಪ್ರಾಮಾಣಿಕವಾಗಿ ಕೇಳುವುದಿಲ್ಲ. ಅದಕ್ಕೋಸ್ಕರ ಶಾಸ್ತ್ರದ ಸರಣಿ ಏನು ಮಾಡುತ್ತೆ ಕೇಳಿದರೆ, ಒಬ್ಬ ಪೂರ್ವ ಪಕ್ಷಿಯನ್ನು ಅಥವಾ ಒಬ್ಬ ಶಿಷ್ಯನನ್ನು ಇರಿಸಿಕೊಂಡು ಆ ಗ್ರಂಥ ಬರೆಯುವವರೇ ಶಿಷ್ಯನಾಗಿ ಪ್ರಶ್ನೆ ಕೇಳ್ತಾರೆ. ಯಾಕೆಂದರೆ ನಮ್ಮೆಲ್ಲರ ಮುಖವಾಣಿಯಾಗಿ ಶಿಷ್ಯ ಪ್ರಶ್ನೆ ಕೇಳ್ತಾನೆ. ಯಾಕೆಂದರೆ ನಮ್ಮ ಮುಖದಲ್ಲಿ ಕೇಳಬೇಕಾದ ಪ್ರಶ್ನೆ ನಿಜವಾಗಿ ಬರೋದಿಲ್ಲ.
ಅದಕ್ಕೋಸ್ಕರ ಶಿಷ್ಯ ಮತ್ತೆ ಪುನಃ ಪ್ರಶ್ನೆ ಕೇಳ್ತಾನೆ. ಅವ್ರಿಗೆ ಗೊತ್ತು ಈಗ 3-4 ದಿನದಿಂದ ಹೇಳಿದ್ದು ಇದೇ ವಿಚಾರ, ಆದ್ದರಿಂದ ಪೂರ್ತಿ ಮತ್ತೆ ಪುನಃ ಅದು ಮರೆತು ಹೋಗುವ ಸಾಧ್ಯತೆ ಹೆಚ್ಚು ಅಂಥೇಳಿ. ಹಾಗೆ ಶಿಷ್ಯ ಒಂದು ಕ್ರಮವನ್ನು ಹೇಳಿ ಮತ್ತೆ ಪುನಃ ಅಂತ ಹೇಳ್ತಾನೆ. ಆ ಕ್ರಮವನ್ನು ಮತ್ತೆ ಹೇಳ್ತಾರೆ ಹೇಗೆ ಅಂತ. ಮತ್ತೆ ಪುನಃ ಒಂದೊಂದೇ ಸ್ಟೆಪ್, ಅಂದರೆ ಕಲಿತಿದ್ದನ್ನು ನೆನಪಿಟ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂಥೇಳಿ. ಏನು ಹೇಳ್ತಾರೆ? ಯೋಗಸ್ಯ ಪ್ರಥಮಂ ದ್ವಾರಂ ವಾಂಗ್ನಿರೋಧೋ ಅಪರಿಗ್ರಹ ನಿರಾಶಾಚ ನಿರೀಹಾಚ ನಿತ್ಯಮೇಕಾಂತಶೀಲತಾ. ಇನ್ನೊಂದು ಸಲ, ಯೋಗಸ್ಯ ಪ್ರಥಮಂ ದ್ವಾರಂ ವಾಂಗ್ನಿರೋಧೋ ಅಪರಿಗ್ರಹ ನಿರಾಶಾಚ ನಿರೀಹಾಚ ನಿತ್ಯಂ ಏಕಾಂತಶೀಲತಾ. ಈ ಶ್ಲೋಕದ ಅರ್ಥ ಹೀಗೆ. ನಿರ್ವಿಕಲ್ಪಕ ಸಮಾಧಿಗೆ ಹೋಗೋದಕ್ಕೆ ಬೇಕಾದ ಉಪಾಯವನ್ನು ತಿಳಿಸಿಕೊಡ್ತಾ ಇದೆ ಈ ಶ್ಲೋಕ. ಯೋಗದ ಮೊದಲ ದ್ವಾರ, ಫಸ್ಟ್ ಸ್ಟೆಪ್ ಅಂದರೆ ಏನು ಅಂದರೆ ಮಾತನ್ನು ಆಡದೇ ಇರುವುದು ಮೊದಲನೇದು. ಎರಡನೇದು, ಯಾವುದೇ ರೀತಿಯ ಪರಿಗ್ರಹವನ್ನು ಮಾಡದೇ ಇರುವುದು. ಮೂರನೇದು, ಯಾವುದೇ ತರಹದ ಆಸೆಯೂ ಇಲ್ಲದಂತೆ ನೋಡಿಕೊಳ್ಳುವುದು. ನಾಲ್ಕನೇದು, ಯಾವ ತರಹದ ಕರ್ಮವನ್ನು ಮಾಡದಿರುವುದು. ಮತ್ತು ಐದನೇದು, ಯಾವಾಗಲೂ ಏಕಾಂತ ವಾಸದಲ್ಲಿರುವುದು. ಪಂಚ ಸೋಪಾನಗಳು. ಇದರೊಳಗೆ ಒಂದೂ ನಮಗಿಷ್ಟ ಆಗೋದಿಲ್ಲ ಅನ್ನೋದು ಗೊತ್ತು ನನಗೆ. ಆದರೆ ಇದು ಇಲ್ಲದೆ ಇದ್ದರೆ ಆ ಸ್ಥಿತಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಪಾಠಕ್ಕೆ ಬರ್ತೇನೆ. ಅಲ್ಲಿ ಕೆಲವು ಶ್ಲೋಕಗಳಲ್ಲಿ, ಪಾಠಗಳಲ್ಲಿ, ಪುಸ್ತಕಗಳಲ್ಲಿ ಹೀಗಿರ್ಬೋದು, ವಾಂಗ್ನಿರೋಧೋ ಆದಮೇಲೆ ಒಂದು ಅವಗ್ರಹ ಚಿಹ್ನೆ, ಎಸ್ ಚಿಹ್ನೆ ಹಾಕ್ಕೊಂಡ್ರೆ ಅಲ್ಲಿ ಅಕಾರ ಇದೆ ಅಂತ ಗೊತ್ತಾಗತ್ತೆ. ಆ ಅವಗ್ರಹ ಚಿಹ್ನೆ ಇದ್ದರೆ ಸರಿ, ಇಲ್ಲದಿದ್ದರೆ ಒಂದು ಎಸ್ ಹಾಕ್ಕೋಬಿಡಿ. ಇಂಗ್ಲೀಷ್ನ ಎಸ್ ಇದೆಯಲ್ಲ, ಅದನ್ನು ಸಂಸ್ಥೆಯಲ್ಲಿ ಅವಗ್ರಹ ಅಂತ ಕರೀತಾರೆ. ಅದು ಇಂಡಿಕೇಟ್ ಸಮಥಿಂಗ್ ಈಸ್ ದೇರ್ ಅಂತ ಅಷ್ಟೇ. ಅಪರಿಗ್ರಹ ಅಂತ ಅರ್ಥ ಅದಕ್ಕೆ. ಅದಿಲ್ಲದ್ರೆ ಏನಾಗುತ್ತೆ ಕೇಳಿದರೆ ವಿರುದ್ಧವಾದ ಅರ್ಥ ಬರುತ್ತೆ. ವಾಂಗ್ ನಿರೋಧೋ, ಮಾತನ್ನು ನಿಲ್ಲಿಸು, ಪರಿಗ್ರಹ ಮಾಡುವಂತ ಆಗಿಬಿಡುತ್ತೆ. ವಿರುದ್ಧವಾದ ಅರ್ಥ ನೋಡಿ. ಒಂದು ಚಿಹ್ನೆಯಿಂದ ಇಷ್ಟ ಅರ್ಥ ವ್ಯತ್ಯಾಸ ಆಗಿಬಿಡುತ್ತೆ. ಅದಕ್ಕೆ ಅವಕಾಶ ಬೇಡ. ಆ ಚಿಹ್ನೆಯನ್ನು ಹಾಕ್ಕೊಂಡ್ಬಿಡಿ. ಅಕಾರ ಅಂತ ಅರ್ಥ ಅದಕ್ಕೆ ಅಲ್ಲಿ. ಇದರ ಮೊದಲನೆಯ ಸ್ಟೆಪ್ ನಿರ್ವಿಕಲ್ಪ ಸಮಾಧಿಗೆ ಹೋಗೋದಕ್ಕಿರುವಂತಹದ್ದು ಪ್ರಥಮ ದ್ವಾರ ಏನು ಅಂದರೆ ವಾಂಗ್ನಿರೋಧ. ಮಾತನ್ನು ಕಡಿಮೆ ಮಾಡು, ಆಮೇಲೆ ಪೂರ್ತಿಯಾಗಿ ನಿಲ್ಲಿಸು. ಅಲ್ಲ, ನಮಗಿದೇ ಆಗೋದಿಲ್ಲ. ಇದು ಅರ್ಧ ಗಂಟೆ ಸುಮ್ಮನೆ ಕುಳಿತೀವಿ ಅಂದರೆ ತಕ್ಷಣ ನಾವು ಯಾವುದಾದ್ರು 2 ಕಿವಿ ಸಿಗತ್ತಾ ಅಂತ ಹುಡುಕ್ತಾ ಇರ್ತೇವೆ. ಹೀಗೆ ಅಂತ. ಯಾಕೆ ಒಂದಿಷ್ಟು ತೂರು ಬಿಡು ಅದಕ್ಕೆ ಅಂತ. ಅಲ್ಲ, ಮಾತಾಡಿದ ತಪ್ಪಿ ಏನ್ರಿ ಅಂತ ಎರಡನೇ ಪ್ರಶ್ನೆ. ನೋಡಿ, ಮಾತನಾಡುವುದು ಅಂದರೆ ಅದು ವಾಗೀಂದ್ರಿಯದ ಕೆಲಸ. ವಿಚಾರ ಮಾಡಿ, ಹೌದಲ್ವ ಅಂತ. ವಾಗೀಂದ್ರಿಯ ಅದು ತಾನಾಗಿ ಕೆಲಸ ಮಾಡುವುದಿಲ್ಲ. ಮನಸ್ಸಿನ ಸಹಾಯ ಇದ್ದಾಗ ಮಾತ್ರ ವಾಗೀಂದ್ರಿಯ ಕೆಲಸ ಮಾಡುತ್ತೆ. ಮನಸ್ಸಿನ ಸಹಾಯ ವಾಗೀಂದ್ರಿಯದ ಕಡೆಗೆ ಹರಿತು ಅಂದರೆ ಅದು ತನ್ನ ಅಂತರ್ಮುಖತೆಯನ್ನು ಕಳೆದುಕೊಂಡಿದೆ ಅನ್ನೋದು ಅಂಡರ್ಸ್ಟುಡ್. ವೆರಿ ಸಿಂಪಲ್ ಲಾಜಿಕ್. ಅಂದರೆ ನಾವು ಎಷ್ಟೆಷ್ಟು ಮಾತನಾಡ್ತಾ ಇರ್ತೇವೋ ಅಷ್ಟು ಹೊರಮುಖವಾಗಿ ಯೋಚನೆ ಮಾಡ್ತೇವೆ ಅಷ್ಟೇ ಹೊರತು ಸಹ ಒಳಮುಖವಾಗಿ ವಿಚಾರ ಮಾಡೋದನ್ನು ಪೂರ್ತಿ ಬಿಟ್ಟಿದ್ದೇವೆ ಅಂತ ಅರ್ಥ. 1.25 ಗಂಟೆ ನಾನು ಉಪನ್ಯಾಸ ಮಾಡಿದ್ದೇನೆ ಅಂದರೆ ನನ್ನ ಮನಸ್ಸು ಒಳಮುಖವಾಗಿ ವಿಚಾರ ಮಾಡ್ತಾ ಇಲ್ಲ ಅಂತ ಮತ್ತೆ ನಾವು ಹೇಳಬೇಕಾದ್ದಿಲ್ಲ. ಹೊರಮುಖವಾಗಿ ಹರಿತಾ ಇದೆ. ಹಾಗಾಗಿ ಎಷ್ಟೆಷ್ಟು ಮಾತನಾಡ್ತೇವೋ ಅಷ್ಟೆಷ್ಟು ಮನಸ್ಸು ಹೊರಮುಖವಾಗಿ ಹರಿತಾ ಇರ್ತದೆ. ಅದಕ್ಕೋಸ್ಕರ ಹೇಳ್ತಾರೆ, ಮೊದಲು ಮಾತನ್ನು ಕಡಿಮೆ ಮಾಡು, ಆಮೇಲೆ ಮಾತನ್ನು ನಿಲ್ಲಿಸೇ ಬಿಡು ಅಂತ. ಅದಕ್ಕೋಸ್ಕರ ಸಾಧಕರಾದವರು ಏನು ಮಾಡ್ತಾರೆ ಅಂತ ಕೇಳಿದರೆ, ಅವರು ಮಾತನ್ನು ಆಡೋದನ್ನು ನಿಲ್ಲಿಸಿಬಿಡ್ತಾರೆ. ಯಾಕೆಂದರೆ ಮನಸ್ಸು ಹೊರಮುಖವಾಗ್ತದೆ ಅಂದರೆ ಅದು ಟೆಂಪ್ಟೇಷನ್ನಿಗೆ ಒಳಗಾಗ್ತದೆ ಅಂತ. ಅದನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಇರುವ ಏಕೈಕ ಉಪಾಯ ವಾಂಗ್ನಿರೋಧ, ನಿಲ್ಲಿಸಬೇಕು ಅಂತ. ಇದು ವೇದಾಂತ ದೃಷ್ಟಿಯಲ್ಲಿ. ಮತ್ತು ಲೌಕಿಕವಾಗಿಯೂ ಸಹ
ಸಾಧ್ಯವಾದಷ್ಟು ಮಾತನ್ನು ಕಡಿಮೆ ಆಡಬೇಕು. ಯಾಕೆ ಕೇಳಿದರೆ, ಯಾರು ಹೆಚ್ಚು ಮಾತು ಆಡ್ತಾರೋ ಆ ಹೆಚ್ಚು ಮಾತಿನ ಜೊತೆಗೆ ಸತ್ಯದ ವಿಷಯ ಕಡಿಮೆಯಾಗಿ ಸುಳ್ಳು ವಿಷಯ ಹೆಚ್ಚು ಬೆರಿಕೆಯಾಗಿ ಬರ್ತಾ ಇರ್ತದೆ. ಹೆಚ್ಚು ಮಾತನಾಡಿದಾಗ ಮಾತಿನ ಕ್ವಾಲಿಟಿ ಕಡಿಮೆ ಆಗ್ತದೆ, ಅದಕ್ಕೊಂದಿಷ್ಟು ಮಿಶ್ರಣ ಆಗ್ತದೆ ಸುಳ್ಳು. ನೋಡಿ ಹೌದಲ್ವ ಅಂತ. ಸುಮ್ಮನೆ ಆಮೇಲೆ ಏನು ಕೇಳಿದರೆ ಮಾತಾಡಬೇಕು ಅಂತ ಮಾತನಾಡೋದು, ಆಮೇಲೆ ಸತ್ಯ ಸುಳ್ಳು ಎಲ್ಲ ಮಿಶ್ರಣ, ಆಮೇಲೆ ಸತ್ಯಕ್ಕಿಂತ ಸುಳ್ಳೇ ಜಾಸ್ತಿ. ಆದ್ದರಿಂದ ಮೊದಲು ವಾಗೀಂದ್ರಿಯಕ್ಕೆ ಕಡಿವಾಣ ಹಾಕು. ಎಷ್ಟರ ಮಟ್ಟಿಗೆ ಕಡಿವಾಣ ಹಾಕಬೇಕು ಅಂತ ಕೇಳಿದರೆ, ಮಾತನಾಡಲೇ ಬೇಡ. ಪಶುಗಳು ವಾಗೀಂದ್ರಿಯದ ಕೆಲಸ ಮಾಡ್ದೇನೆ ಬದುಕೋದಿಲ್ವಾ ಅಂತ ಕೇಳುತ್ತೆ ಯೋಗಶಾಸ್ತ್ರ. ಹಾಗಾಗಿ ನೀನು ವಾಗೀಂದ್ರಿಯನ್ನ ಪೂರ್ತಿಯಾಗಿ ಸ್ಟಾಪ್ ಮಾಡು. ಈ ಸ್ಟೇಟ್ಮೆಂಟ್ ನಮಗೆ ತುಂಬ ಅಪಥ್ಯ, ಇದು ನಮಗೆ ಇಷ್ಟ ಆಗೋದಿಲ್ಲ. ನಮಗಿದು ಯಾವತ್ತಾರು ಒಂದು ದಿವಸ ಪ್ರಾಕ್ಟೀಸ್ ಮಾಡೋಣ, ಮನೆಯಲ್ಲಿ ರಜಾ ಇದ್ದಾಗ ಬೆಳಗಿನ ಸಂಜೆ, ಇವತ್ತು ನಾನು ಮಾತನಾಡೋದಿಲ್ಲ ಹೀಗೆ ಅಂತ. ಆಮೇಲೆ ಏನ ಕಡೆ ನಾನು ಮಾತನಾಡೋದಿಲ್ಲ ಅಂತಲೇ ಮಾತನಾಡೋದು ಮತ್ತೆ ಪುನಃ. ಈ ಮಾತನ್ನು ಕಪಿಲವಾಸುದೇವನು ಹೇಳ್ತಾನೆ ತಾಯಿಗೆ, ಮೌನಂ ಸದಾ ಆಸನ ಜಯ ಅಂತಾನೆ. ಮೌನಂ ಅಂದ್ರೇನು? ಮತ್ತು ವಾಗೀಂದ್ರಿಯಕ್ಕೆ ಅವಕಾಶ ಕೊಡಬೇಡ ಅಂತ. ಯಾಕೆ ಅಂದರೆ ಇದರಿಂದ ಇನ್ನೊಂದು ಅನಾಹುತ ಆಗುತ್ತೆ. ನೀನು ಹೆಚ್ಚು ಹೆಚ್ಚು ಮಾತನಾಡಿದಾಗ, ಈಗ ತಾನಿದೆ ಸತ್ಯ ಕಡಿಮೆ ಆಗಿ ಸುಳ್ಳಿನ ಅಂಶ ಬರುತ್ತೆ ಅಂತ, ಸಾಮಾಜಿಕವಾದ ಸ್ವಾಸ್ಥ್ಯ ಕೆಟ್ಟು ಹೋಗುತ್ತೆ. ಅದು ಆಗಬಾರ್ದು. ಮತ್ತಷ್ಟೇ ಅಲ್ಲ, ನಿನ್ನ ಮತ್ತು ಪುನಃ ವೇದಾಂತಕ್ಕೆ ಬರ್ತೇನೆ, ನಿನ್ನ ಯಾವ್ಯಾವ ಇಂದ್ರಿಯಗಳು ಹೊರಮುಖವಾಗಿ ಹರಿಯುವುದನ್ನು ನಿಲ್ಲಿಸಿ ಒಳಮುಖವಾಗಿ ಇರುತ್ತವೋ ಅಷ್ಟಷ್ಟು ನಿನ್ನಲ್ಲಿ ಆ ವೇದಾಂತಿಕ ವಿಚಾರ ಸಂಗ್ರಹ ಆಗ್ತಾ ಇರುತ್ತೆ. ಪ್ರಶ್ನೆ ಇಷ್ಟೇ, ವಾಗೀಂದ್ರಿಯವನ್ನು ನೀನು ಅದಕ್ಕೆ ಕೆಲಸವನ್ನು ಕಡಿಮೆ ಮಾಡಿ ನಿನ್ನ ವೇದಾಂತ ವಿಚಾರವನ್ನು ಸಂಗ್ರಹಿಸಿಕೊಳ್ತೀಯೋ, ಅಥವಾ ಬೆಳಗಿಂದ ಸಂಜೆವರೆಗೂ ಮಾತನಾಡಿ ಅದನ್ನು ಕಡಿಮೆ ಮಾಡ್ಕೊಳ್ತೀಯೋ ಅಂತ. ನಮ್ಮಲ್ಲಿ ಕೆಲವು ಜನ ಇದ್ದಾರೆ, ಏನು ಅಂದರೆ ಬೆಳಗಿಂದ ಸಂಜೆವರೆಗೂ ಸಹ ಮಾತನಾಡು ಉಪನ್ಯಾಸ ಮಾಡೋದು. ಒಂದು ದಿನಕ್ಕೆ 14, 15, 16 ಎಲ್ಲ, ಅದೊಂದು ರೆಕಾರ್ಡ್ ಅಂತ. ಪುಸ್ತಕದಲ್ಲೇ ರೆಕಾರ್ಡ್, ಒಳಗಡಿಂದನೂ ರೆಕಾರ್ಡ್. ಏನಂದರೆ ಎಲ್ಲ ನಿಲ್ಲಂತ. ಹಾಗಿದ್ರೆ ಹೇಳಲೇಬೇಕಲ್ಲ? ಹೌದು, ಅದಕ್ಕೋಸ್ಕರ ಒಂದು ವ್ಯವಸ್ಥೆ, ದಿನಕ್ಕೆ ಇಷ್ಟು ಹೊತ್ತು ಮಾತ್ರ ಮಾತನಾಡುವುದು ಹೀಗೆ ಅಂತ. ಆದರೆ ಏನಾಗಿದೆ ಕೇಳಿದರೆ, ನಮಗೆ ಈ ಮನಸ್ಸನ್ನು ಅಂದರೆ ವಾಗೀಂದ್ರಿಯವನ್ನು ವಿಶೇಷವಾಗಿ ಅದನ್ನು ನಿಗ್ರಹಿಸಿದಾಗ ನಮಗೆ ಒಳಗಡೆಯಿಂದ ಒಂದು ರೀತಿ ಲಾಭ ಉಂಟು ಅನ್ನೋದನ್ನು ನಾವು ಮರೆತಿದ್ದೇವೆ. ನಾನು ನನ್ನ ಫೀಲ್ಡಿಗೆ ಸಂಬಂಧಪಟ್ಟ ಹಾಗೆ ಹೇಳ್ತೇನೆ. ಶಿಕ್ಷಕರಾದವರು ತರಗತಿ ಹೋದಾಗಂತೂ ಮಾತನಾಡ್ತಾರೆ, ಅನಿವಾರ್ಯ ಅಲ್ಲ. ಕೆಲವು ಜನ ಅಲ್ಲಿ ಮಾತನಾಡೋದೇ ಇಲ್ಲ ಅವರು, ಯಾಕಂದರೆ ಅವ್ರು ಹೇಳ್ತಾರೆ ಟ್ಯೂಷನ್ನಿಗೆ ಬನ್ನಿ ಅಲ್ಲೇ ಮಾತಾಡುವ ಅಂತ. ಅವರು ತುಂಬ ವಾಗೀಂದ್ರಿಯವನ್ನು ಕಂಟ್ರೋಲ್ ಮಾಡ್ತಾರೆ ಅವರಲ್ಲಿ ಹೀಗೆ ಅಂತ. ಇವರು ಪ್ರಸಿದ್ಧ ಆದವರಿದ್ದಾರೆ, ಇಂಥವ್ರು ಬೇಕಷ್ಟು. ಇನ್ನು ಕೆಲವು ಜನ ಅಲ್ಲಿ ಮಾತನಾಡ್ತಾರೆ, ಮತ್ತು ಸ್ಟಾಫ್ ರೂಮಿಗೆ ಬಂದ ಮೇಲೆ ಮತ್ತೆ ಪುನಃ ಅದೇ ಹರಟೆ ಕಣ್ರಿ. ಅದೇನು ಅಂದರೆ ಅದೇ ಬ್ಯಾಡ್ದಿದ್ದಷ್ಟು ಸಹ 7 ಪಿರಿಯಡ್ ಇದ್ರೆ 7 ಪಿರಿಯಡ್ ಹರಡ್ತಾನೆ ಇರಬೇಕು. ವಿವೇಕ ಚೂಡಾಮಣಿ ಹೇಳುತ್ತೆ, ಭಾಗವತ ಹೇಳುತ್ತೆ, ಉಪನಿಷತ್ತುಗಳು ಹೇಳ್ತವೆ, ಮೊದಲು ವಾಗೀಂದ್ರಿಯಕ್ಕೆ ನೀನು ಕಡಿವಾಣ ಹಾಕು. ಪ್ರಥಮ ದ್ವಾರ, ಅದು ಫಸ್ಟ್ ಸ್ಟೆಪ್. ನೀನು ಅಲ್ಲೇ ಪಾಲನೆ ಮಾಡಲಿಲ್ಲ ಅಂದರೆ ಮತ್ತು ಮುಂದಿನದು ಏನು ಪಾಲನೆ ಮಾಡ್ತೀಯೇ ಅಂತ ಹೇಳುತ್ತೆ. ಹಾಗಾಗಿ ಮೊದಲು ಮಾತನ್ನು ನಿಲ್ಲಿಸುವ. ಆ ಮಾತನ್ನು ನಿಲ್ಲಿಸಬೇಕು ಅಂತ ಹೇಳುವುದರ ಜೊತೆಗೆ ಇವತ್ತಿನ ಉಪನ್ಯಾಸ ಮಾತನ್ನು ಇಲ್ಲಿಗೆ ನಿಲ್ಲಿಸ್ತೇನೆ ನಾನು. ಒಂದು ಕ್ಷಣ ಕಾಲ, ಈ 5 ದಿನಗಳ ಕಾಲ ಈ ಜ್ಞಾನ ಪ್ರಸಾರಕ್ಕೆ ಕಾರಣೀಕರ್ತರಾದವರು ದಿವಂಗತ ಶ್ರೀಮತಿ ಶಾರದಾ ಜೋಶಿಯವರ ಹೆಸರಿನಲ್ಲಿ ಆಕೆಯ ಪತಿ ಶ್ರೀಯುತ ಮನೋಹರ ಕೃಷ್ಣ ಜೋಶಿ ಮತ್ತು ಆಕೆಯ ಸಹೋದರ ಡಾಕ್ಟರ್ ಗುರುರಾಜ್ ಕರಜಗಿ ಅವರು ಯಾವ ಉದ್ದೇಶದಿಂದ ಅವರು ಈ
ದತ್ತಿಯನ್ನು ವ್ಯವಸ್ಥೆಗೊಳಿಸಿ ಇದನ್ನು ಅಣಿ ಮಾಡಿದ್ದಾರೋ ಅದನ್ನು ಆ ವಿವೇಕ ಚೂಡಾಮಣಿಯಲ್ಲಿ ಹೇಳಿದಂಥ ನಿರ್ಗುಣ ನಿರಾಕಾರವಂಥ ಚೈತನ್ಯ ಈಡೇರಿಸಿಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಎರಡನೇದಾಗಿ ಇದಕ್ಕೆ ಮಾಧ್ಯಮವಂಥ ಗೋಖಲೆ ಸಂಸ್ಥೆ ಶ್ರೀಯುತ ನಾಡೋಜ ಎಸ್ ಆರ್ ರಾಮಸ್ವಾಮಿಯವರಿಗೆ ಮತ್ತು ರಾಮು ಅವರಿಗೆ, ಇಲ್ಲಿನ ಎಲ್ಲ ಪರಿವಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಎಲ್ಲ ದಿನ ಈ ಜಟಿಲವಾದ ವಿಷಯಕ್ಕೆ ಕಿವಿ ಕೊಟ್ಟಂಥ ನಿಮಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನೆಲ್ಲ ಮಾತನ್ನೂ ಸಹ ಯೋಗಸ್ಯ ಪ್ರಥಮಂ ದ್ವಾರಂ ವಾಂಗ್ನಿರೋಧ ಅನ್ನುವುದರ ಮೂಲಕ ಆ ಚೈತನ್ಯ ಸ್ವರೂಪದಲ್ಲಿಯೇ ನನ್ನ ಮಾತನ್ನು ಉಪಸಂಹರಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.